2 to 3 months ಒಳಗಡೆನೆ ಪೇಷಂಟ್ಸ್ ಟ್ರೀಟ್ಮೆಂಟ್ ತೆಗೆದುಕೊಂಡಿಲ್ಲ ಅಂದ್ರೆ ತಿರೋಗ್ಬಿಡ್ತಾರೆ. ಆಲ್ಮೋಸ್ಟ್ 60 to 70% ಆಫ್ ಬ್ಲಡ್ ಕ್ಯಾನ್ಸರ್ಸ್ ಕ್ಯಾನ್ ಬಿ ಕ್ಯೂರ್ಡ್ ಕರೆಂಟ್ಲಿ. ಭಯ ಪಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಬೇಡದ ಸಲ್ಲದ ಧೈರ್ಯನೂ ಒಳ್ಳೇದಲ್ಲ. ಅಂದ್ರೆ ಡಾಕ್ಟರ್ ಹತ್ರನೇ ಹೋಗ್ದಿರ ಏನು ಭಯ ಪಡೋಷ್ಟಿಲ್ಲಪ್ಪ ಅಂತ ಡಾಕ್ಟರ್ ಹೇಳಿದ್ರು ಮನೇಲಿ ಹೋಗ್ಬೋದು ಅದ್ ಮಾಡಿ. ಒಂದು 30 ವರ್ಷದ ಮುಂಚೆ ಕರ್ನಾಟಕಕ್ಕೆಲ್ಲ ಒಂದು 2-3 ಕ್ಯಾನ್ಸರ್ ಆಸ್ಪತ್ರೆ ಇತ್ತು. ಈಗ ಆಲ್ಮೋಸ್ಟ್ ಐ ಥಿಂಕ್ ಏರಿಯಾಗ 1-2 ಆಗುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಟ್ರೀಟ್ಮೆಂಟ್ ಕೊಡದೇ ಇದ್ರೆ 6 ತಿಂಗಳು ತಿರೋಗೋರು ಟ್ರೀಟ್ಮೆಂಟ್ ಕೊಟ್ಟು 1-2 ವರ್ಷ ತಳ್ಬೋದು ಅಥವಾ 1 ವರ್ಷ ತಳ್ಬೋದು, ಕೆಲವ್ರು 3 ವರ್ಷ ತಳ್ಬೋದು. ಆ ಥರ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಮನೆಯಲ್ಲಿ ಒಂದು ಲಿಫ್ಟ್ ಇದೆ. ಆ ಲಿಫ್ಟ್ಗೆ ನೀವು 4 ಅಂತ ಪ್ರೆಸ್ ಹೊತ್ತಿದ್ರೆ 4ನೇ ಫ್ಲೋರ್ಗೆ ಹೋಗಿ ನಿಲ್ಬೇಕು. ಅದು ಹೋಗ್ತಾನೆ ಇರಬಾರ್ದು ಹಂಗೆ ಮೇಲೆ. ಯೂಶಲಿ ಕ್ರಾನಿಕ್ ಲುಕೇಮಿಯಾ ಪೇಷಂಟ್ಸು ಅವ್ರಿಗೆ ಸಿಂಪ್ಟಮ್ ಶುರುವಾಗಿ ನಮ್ಮ ಹತ್ರ ತಲುಪೋ ಅಷ್ಟೊತ್ತಿಗೆ ಒಂದು 4 ರಿಂದ 5 ತಿಂಗಳಾಗ್ಬಿಡುತ್ತೆ. ಬೆನ್ನ ಹತ್ರ ಅಂದ್ರೆ ಸೊಂಟದ ಮೂಳೆಯಲ್ಲಿ ಒಂದು ಸಣ್ಣದ ಸೂಜಿ ಹಾಕಿ ಅಲ್ಲಿಂದ ಸ್ಯಾಂಪಲ್ ತೆಗಿತೀವಿ. ಮಕ್ಕಳಿಗೆ ಬ್ಲಡ್ ಕ್ಯಾನ್ಸರ್ ಇದೆ ಅಂದ್ರೆ ತುಂಬಾ ಹೆದರ್ಕೊಂಬಾರ್ದು. ಬಟ್ ಅದ್ರ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಕರೆಕ್ಟ್ ಟ್ರೀಟ್ಮೆಂಟ್ ಕೊಡಿಸಿಲ್ಲ ಅಂದ್ರೆ ಏನ್ ಮಾಡೋರು ಕ್ಯೂರ್ ಆಗಲ್ಲ. ಒಬ್ಬರಿಂದ ಒಬ್ಬರಿಗೆ ಯಾವುದೇ ಕಾರಣಕ್ಕೂ ಹರಡಲ್ಲ. ಇಟ್ ಈಸ್ ನಾಟ್ ಎನ್ ಇನ್ಫೆಕ್ಷನ್. ಆ ಥರ ಆದರೆ ನಾವು ಎಷ್ಟೊಂದು ಬ್ಲಡ್ ಕ್ಯಾನ್ಸರ್ ರೋಗಿಗಳನ್ನ ಮುಟ್ತೀವಿ, ಅವ್ರ ಜೊತೆಗಿರ್ತೀವಿ, ಅವ್ರ ಬ್ಲಡ್ ನಮ್ಗೆ ಎಷ್ಟೊಂದು ಸತಿ ಎಕ್ಸ್ಪೋಸ್ ಆಗಿರುತ್ತೆ ಸುಮಾರು ಜನಕ್ಕೆ ಡ್ಯೂರಿಂಗ್ ದ ಟ್ರೀಟ್ಮೆಂಟ್ಸ್. ಅದು ಇದು ನೆವರ್ ಸ್ಪ್ರೆಡ್ಸ್. ಸುಮಾರು ಪ್ರೆಗ್ನೆಂಟ್ ವುಮೆನ್ನ ಆರ್ ಡಯಾಗ್ನೋಸ್ ವಿತ್ ಬ್ಲಡ್ ಕ್ಯಾನ್ಸರ್ ವಿ ಹ್ಯಾವ್ ಟ್ರೀಟೆಡ್. ಅದರಲ್ಲೂ ತಾಯಿಯಿಂದ ಮಗುಗೆ ಬಂದಿರೋದು ತುಂಬಾ ರೇರ್. ಇಟ್ಸ್ ನಾಟ್ ಕಾಮನ್. ಲೆಸ್ ದ್ಯಾನ್ 5%. ಲಂಗ್ ಕ್ಯಾನ್ಸರ್ಗೆಲ್ಲ ಪ್ರಾಬಲಿ ಮೈಲ್ಡ್ ಕಿಮೊಥೆರಪಿ ಕೊಟ್ಟರೆ ಒಂದ್ಸತಿ ಕಿಮೊಥೆರಪಿ ಕೊಟ್ಟು 3 ವಾರ ಬಿಟ್ಕೊಂಡು ಬನ್ನಿ ಅಂತ ಹೇಳ್ತೀವಿ. ಇಲ್ಲಿ ಹಾಗಲ್ಲ, ಇಲ್ಲಿ ಅಡ್ಮಿಷನ್ನೇ ಬೇಕಾಗುತ್ತೆ 3 ವಾರ. AMLಗೆ ರಿಕ್ವೈರ್ ಸ್ಟ್ರಾಂಗ್ ಕಿಮೊಥೆರಪಿ ಟ್ರೀಟ್ಮೆಂಟ್. ಅದನ್ನು ವಯಸ್ಸಾಗಿರೋರು ತಡೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ವಯಸ್ಸಾಗಿರೋರು ಟ್ರೀಟ್ಮೆಂಟ್ ಕೊಟ್ಟು ತಡೀತಾ ಇರಲಿಲ್ಲ. ಇದ್ದಿದ್ದು ಅದು ಇದು ಚಿಕಿತ್ಸೆಗಳಲ್ಲಿ ಯಾರೂ ಸರಿ ಹೋಗ್ತಾ ಇರಲಿಲ್ಲ ಮೈಲ್ಡ್ ಔಷಧಿಗಳು. ಈಗ ವೆರಿ ಗುಡ್ ಟಾರ್ಗೆಟೆಡ್ ಡ್ರಗ್ಸ್ ಆರ್ ದೇರ್. ವಿತೌಟ್ ಟ್ರೀಟ್ಮೆಂಟ್ ಇಷ್ಟು ವರ್ಷ ಇರ್ಬೋದು, ವಿತ್ ಟ್ರೀಟ್ಮೆಂಟ್ ಇಷ್ಟು ವರ್ಷ ತಳ್ಬೋದು. ಆ ಥರ ಡಿಸ್ಕಷನ್ಸ್ ಆಗುತ್ತೆ. ಬಟ್ ಬ್ಲಡ್ ಕ್ಯಾನ್ಸರ್ ಹಂಗಲ್ಲ. ವೆನ್ ವಿ ಟಾಕ್ ಟು ಪೇಷಂಟ್ಸ್, ಇಷ್ಟು % ಜನ ಕ್ಯೂರ್ ಮಾಡ್ಬೋದು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಹೆಚ್ಚಾಗ್ತಾ ಇರುವಂತಹ ಕ್ಯಾನ್ಸರ್ಗಳಲ್ಲಿ ಬ್ಲಡ್ ಕ್ಯಾನ್ಸರ್ ಕೂಡ ಒಂದು. ಸೊ ಬ್ಲಡ್ ಕ್ಯಾನ್ಸರ್ ಅಂದ ತಕ್ಷಣ ಬೇರೆ ಕ್ಯಾನ್ಸರ್ಗಿಂತ ತುಂಬಾ ಜನ ಭಯ ಪಡೋರೇ ಜಾಸ್ತಿ. ಯಾಕೆಂತ ಹೇಳಿದ್ರೆ ಬೇರೆ ಕ್ಯಾನ್ಸರ್ನಲ್ಲಿ ಒಂದು ರೀತಿ ಗೆಡ್ಡೆ ಫಾರ್ಮ್ ಆಗುತ್ತೆ, ಅದನ್ನು ಆಪರೇಷನ್ ಮಾಡಿ ತೆಗಿಬಹುದು. ಆದರೆ ಬ್ಲಡ್ ಕ್ಯಾನ್ಸರಲ್ಲಿ ಹೇಗಪ್ಪ ಬದುಕೋದೇ ಕಷ್ಟ ಅನ್ನುವಂಥ ಭಯ ಕೂಡ ತುಂಬಾ ಜನರಲ್ಲಿ ಇರುತ್ತೆ. ಅದರಲ್ಲಿ ಒನ್ ಆಫ್ ದ ಟೈಪ್ ಅಂತ ಹೇಳಿದ್ರೆ ಲುಕೀಮಿಯಾ. ಹಾಗಿದ್ರೆ ಈ ಲುಕೀಮಿಯಾ ಅಂತ ಹೇಳಿದ್ರೆ ಏನು? ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ ರೀತಿಯಾಗಿರುತ್ತೆ? ಇದು ಬರದೇ ಇರೋ ರೀತಿಯಲ್ಲಿ ನಿಜವಾಗಿಯೂ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ? ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ನಟರಾಜ್ KS, MD DM, ಸೀನಿಯರ್ ಕನ್ಸಲ್ಟೆಂಟ್, ಹೆಮಟಾಲಜಿ, ಹೆಮಟೋ ಆನ್ಕಾಲಜಿ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಸೆಲ್ ಅಂಡ್ ಜೀನ್ ಥೆರಪಿ, HCG ಹಾಸ್ಪಿಟಲ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಮ್ಮ. ಡಾಕ್ಟರ್, ಈಗ ಬ್ಲಡ್ ಕ್ಯಾನ್ಸರ್ ಅಂದ ತಕ್ಷಣ ತುಂಬಾ ಜನರಿಗೆ ಭಯ ಆಗೇ ಆಗುತ್ತೆ. ಯಾಕೆಂತ ಹೇಳಿದ್ರೆ ಒಂದು ರೀತಿ ಅದು ಜೀವಕ್ಕೆ ಆಪತ್ತನ್ನ ತರುತ್ತೆ ಅನ್ನುವಂಥದ್ದು. ಸೊ ಈ ಬ್ಲಡ್ ಕ್ಯಾನ್ಸರ್ ಅಲ್ಲಿ ನಾವು ನೋಡೋದಾದ್ರೆ ಲುಕೀಮಿಯಾ, ಹಾಗಂದ್ರೆ ಏನು? ಇದು ಬೇರೆ ಕ್ಯಾನ್ಸರ್ಗಿಂತ ಹೇಗೆ ಡಿಫ್ರೆಂಟ್ ಆಗಿರುತ್ತೆ? ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಓಕೆ, ಲುಕೀಮಿಯಾ ಅಂದ್ರೆ ಬಿಳಿ ರಕ್ತ ಕಣಗಳ ಕ್ಯಾನ್ಸರ್ ಅಂತ ಅರ್ಥ. ಅಂದ್ರೆ ಲ್ಯೂಕೋಸ್ ಅಂದ್ರೆ ವೈಟ್ ಅಂತ ಅರ್ಥ ಇದರಲ್ಲಿ, ಯಾವುದು ಲ್ಯಾಟಿನ್ ಭಾಷೆಯಲ್ಲಿ. ಅದಕ್ಕೋಸ್ಕರ ಅದಕ್ಕೆ ಲುಕೀಮಿಯಾ ಅನ್ನೋಂಥ ಹೆಸರಿಟ್ಟಿದ್ದಾರೆ ಬ್ಲಡ್ ಕ್ಯಾನ್ಸರಿಗೆ. ಅದು ಇನ್ನೊಂದು ನಾಮನ್ ಕ್ಲೇಚರ್ ಅಷ್ಟೇ. ಬ್ಲಡ್ ಕ್ಯಾನ್ಸರ್ ಅಂದರೆ ಹೆದರ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ, ನಂಬರ್ 1. ಯಾಕೆ ಅಂದರೆ ಈಗ ಸುಮಾರು ಕ್ಯಾನ್ಸರ್ಸ್, ನೀವು ಬೇರೆ ಕ್ಯಾನ್ಸರ್ಸ್ ನೋಡಿ, ಲಂಗು, ಬ್ರೆಸ್ಟು, ಯಾವುದಾದ್ರೂ ಆಗಲಿ, ಒಂದು ಹಂತ ದಾಟಿಬಿಟ್ರೆ ಅಂದರೆ 3ನೇ ಹಂತ 4ನೇ ಹಂತ ಆದರೆ ಏನು ಮಾಡಿದ್ರೂ ಕ್ಯೂರ್ ಆಗಲ್ಲ. ಮೇ ಬಿ ಟ್ರೀಟ್ಮೆಂಟ್ ಕೊಡದೇ ಇದ್ದರೆ 6 ತಿಂಗಳು ತಿರೋಗೋರು ಟ್ರೀಟ್ಮೆಂಟ್ ಕೊಟ್ಟು 1-2 ವರ್ಷ ತಳ್ಬೋದು ಅಥವಾ 1 ವರ್ಷ ತಳ್ಬೋದು, ಕೆಲವ್ರು 3 ವರ್ಷ ತಳ್ಬೋದು. ಆ ಥರ. ಬಟ್ ಆದರೆ ಬ್ಲಡ್ ಕ್ಯಾನ್ಸರಲ್ಲಿ ಹಾಗಲ್ಲ. ಬ್ಲಡ್ ಕ್ಯಾನ್ಸರ್ ಸಮಯಕ್ಕೆ ಸರಿಯಾಗಿ ಕರೆಕ್ಟಾಗಿ ಚಿಕಿತ್ಸೆ ತೆಗೆದುಕೊಂಡ್ರೆ 60 ರಿಂದ 70% ರೋಗಿಗಳನ್ನ ಸಂಪೂರ್ಣವಾಗಿ ಗುಣಮುಖನೇ ಮಾಡಿಬಿಡ್ಬೋದು. ಅಂದರೆ ಕ್ಯೂರೇ ಮಾಡ್ಬೋದು. ಕ್ಯೂರ್ ಅಂದರೆ ಏನು? ಪೇಷಂಟ್ಗೆ ನಾರ್ಮಲ್ ಲೈಫ್, ಅವ್ರು ಬೇರೆಯವರು ಅವ್ರ ವಯಸ್ಸಿನವರು ಎಷ್ಟು ವರ್ಷ ಜೀವನ ಮಾಡ್ತಾರೆ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಷ್ಟು ಲೈಫ್ ಎಕ್ಸ್ಪೆಕ್ಟೆನ್ಸಿ ಸಿಗುತ್ತೆ. ವಿತೌಟ್ ಟ್ರೀಟ್ಮೆಂಟ್ಸ್ ಆಲ್ಸೋ ಇಸ್ ಸ್ಟಾಪೆಬಲ್. ಇಟ್ಸ್ ನಾಟ್ ದಟ್ ಯಾವಾಗೂ ಅವ್ರು ಟ್ರೀಟ್ಮೆಂಟ್ ತೂಕೊಂತಾನೆ ಇರಬೇಕು ಲೈಫ್ ಲಾಂಗ್ ಅಂತಲ್ಲ. ಸೊ ವಿ ಕ್ಯಾನ್ ಸ್ಟಾಪ್. ಸೊ ಆಲ್ಮೋಸ್ಟ್ ಆಲ್ಮೋಸ್ಟ್ 60 to 70% ಆಫ್ ಬ್ಲಡ್ ಕ್ಯಾನ್ಸರ್ಸ್ ಕ್ಯಾನ್ ಬಿ ಕ್ಯೂರ್ಡ್ ಕರೆಂಟ್ಲಿ. ಅದರಲ್ಲೂ ಕೆಲವು ಬ್ಲಡ್ ಕ್ಯಾನ್ಸರ್ಸ್ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ ಮಕ್ಕಳಲ್ಲಿ ಬರುವಂತಹ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ. ಈಗ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ಸಿದ್ರೆ 90% ಮಕ್ಕಳನ್ನ ಕರೆಕ್ಟಾಗಿ ಗುಣ ಮಾಡ್ಬೋದು. ಅಂದ್ರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಬೇಕು, ಮತ್ತೆ ಕೊಡಿಸ್ಕೊಬೇಕು ಟೈಮಿಗೆ ತಕ್ಕಂಗೆ.
ಆಮೇಲೆ ಇನ್ನೊಂದು ಥರದ ಬ್ಲಡ್ ಕ್ಯಾನ್ಸರ್ ಇದೆ, ಅಕ್ಯೂಟ್ ಪ್ರೊಮೈಲೋಸೈಟಿಕ್ ಲುಕೀಮಿಯಾ ಅಂತ. ಯೂಶಲಿ ಅಕ್ಯೂಟ್ ಪ್ರೊಮೈಲೋಸೈಟಿಕ್ ಲುಕೀಮಿಯಾಲು ಅಷ್ಟೇ ಆಲ್ಮೋಸ್ಟ್ 95% ರೋಗಿನ ಕ್ಯೂರ್ ಮಾಡ್ಬೋದು. ಅಂದರೆ ಸುಮಾರು ವರ್ಷಾನುಗಟ್ಟಲೆ ಚೆನ್ನಾಗಿರೋರು ಇದ್ದಾರೆ. ಅಂದರೆ ಈ APML ALL ಅಂತ ಇರೋ ಕಾಯಿಲೆ ಬಂದಿರೋರು ಟ್ರೀಟ್ಮೆಂಟ್ ಮುಗಿದು ಮದುವೆ ಆಗಿ ಮಕ್ಕಳಾಗಿ ಎಲ್ಲ ಆಗಿರೋರು ಸುಮಾರು ಜನ ಇದ್ದಾರೆ. ಫಾಲೋ ಅಪ್, ಇಟ್ಸ್ ನಾಟ್ ಲೈಕ್ ಇಟ್ಸ್ ಎ ಡೆತ್ ಸೆಂಟೆನ್ಸ್ ಆರ್ ಇಟ್ಸ್ ಎಂಡ್ ಆಫ್ ಸ್ಟೋರಿ ಆ ಥರ. ಓಕೆ, ಸೊ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಂತ. ಭಯ ಪಡುವಂತ ಅವಶ್ಯಕತೆ ಇಲ್ಲ, ಆದ್ರೆ ಬೇಡದ ಸಲ್ಲದ ಧೈರ್ಯನೂ ಒಳ್ಳೇದಲ್ಲ. ಅಂದ್ರೆ ಡಾಕ್ಟರ್ ಹತ್ರನೇ ಹೋಗ್ದಿರ ಏನು ಭಯ ಪಡೋಷ್ಟಿಲ್ಲಪ್ಪ ಅಂತ ಡಾಕ್ಟರ್ ಹೇಳಿದ್ರು ಮನೇಲಿ ಹೋಗ್ಬೋದು, ಅದ್ ಮಾಡಿ ಸಮಯಕ್ಕೆ ತಕ್ಕಂಗೆ ಡಾಕ್ಟರ್ ಹತ್ರನೂ ಹೋಗ್ಬೇಕು, ಕರೆಕ್ಟ್ ಆಗಿರೋ ಡಾಕ್ಟರ್ ಹತ್ರ. ಓಕೆ, ಈ ಲುಕಿಮಿಯಾ ಅನ್ನುವಂಥದ್ದು ರೇರ್ ಕ್ಯಾನ್ಸರ್ ಆಗಿರುತ್ತಾ ಹೇಗೆ ಅಂತ? ಯೂಶಲಿ ಬ್ಲಡ್ ಕ್ಯಾನ್ಸರ್ಸು ಇವಾಗ ಯಾವುದೇ ಆಸ್ಪತ್ರೆಯಲ್ಲಿ ಆಗಲಿ ಜನರಲಿ ಇನ್ಸಿಡೆನ್ಸ್ ಅಂತ ಏನು ಹೇಳ್ತೀವಿ, 100 ಪೇಷಂಟ್ಸ್ ಕ್ಯಾನ್ಸರ್ ಇರೋರನ್ನ ನಾವು ಕಂಡಿಡಿದ್ರೆ ಅದರಲ್ಲಿ 10% ಕ್ಯಾನ್ಸರ್ಸು ಬ್ಲಡ್ ಅಂಡ್ ಬ್ಲಡ್ ರಿಲೇಟೆಡ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಲುಕೀಮಿಯಾ ವಿಲ್ ಬಿ ಅರೌಂಡ್ 5 to 7%. ಓಕೆ, ಅಂದ್ರೆ 5 to 7% ಆಫ್ ಆಲ್ ಕ್ಯಾನ್ಸರ್ಸ್ ಆರ್ ಬ್ಲಡ್ ಕ್ಯಾನ್ಸರ್ಸ್. ಓಕೆ, ಒಂದು ಅಂದಾಜು ಯಾವ ವಯಸ್ಸಿನವರಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ? ನೀವು ಆಗ್ಲೇ ಹೇಳಿದ್ರೆ ಈಗ ಮಕ್ಕಳಲ್ಲೂ ಬರುತ್ತೆ ಅಂತ. ಈಗ ಮಕ್ಕಳಲ್ಲಿ ಬರುತ್ತೆ ಅಂದ್ರೆ ಅದು ಜೆನೆಟಿಕಲಿ ಬರುತ್ತಾ ಹೇಗೆ? ಯೂಶಲಿ ಬ್ಲಡ್ ಕ್ಯಾನ್ಸರ್ಸು 2 ಇದು ಫೇಸಸ್ ಅಂತ ಹೇಳ್ತೀವಿ. ವೆರಿ ಕಾಮನ್ ಇನ್ ಲೆಸ್ ದ್ಯಾನ್ 5 to 7 years, ಲೆಸ್ ದ್ಯಾನ್ 10 years ಏಜು, ಅದೊಂದು ಫೇಸು. ಸೆಕೆಂಡ್ ಫೇಸು ಇಟ್ ಕಮ್ಸ್ ಅರೌಂಡ್ 40 to 50 years. ಥರ್ಡ್ ಫೇಸ್ ಇಟ್ ಕಮ್ಸ್ ಅರೌಂಡ್ ಮೋರ್ ದ್ಯಾನ್ 60 years. ಈ ಫಸ್ಟ್ ಫೇಸ್ ಬರೋದು ಮಕ್ಕಳಲ್ಲಿ ಬರೋದು ಯೂಶಲಿ ಜೆನೆಟಿಕಲಿ ಬ್ಲಡ್ ಕ್ಯಾನ್ಸರ್ ಬರೋ ಚಾನ್ಸಸ್ ತುಂಬಾ ಕಡಿಮೆ. ನಾವು 100 ಜನ ಬ್ಲಡ್ ಕ್ಯಾನ್ಸರ್ ರೋಗಿಗಳನ್ನ ನೋಡಿದ್ರೆ ಒಬ್ಬರಿಗೆ ಜೆನೆಟಿಕ್ ಕ್ಯಾನ್ಸರ್ ಇರ್ಬೋದು. ರಿಮೈನಿಂಗ್ ಆಲ್ ದ ಬ್ಲಡ್ ಕ್ಯಾನ್ಸರ್ಸ್ ಆರ್ ಅಕ್ವೈರ್ಡ್, ಅಂದರೆ ಆಮೇಲೆ ಬಂದಿರುವಂತಹ ಕಾಯಿಲೆ. ಇದು ಅನುವಂಶಿಕವಾಗಿ ವಂಶಪಾರಂಪರ್ಯವಾಗಿ ಅಪ್ಪಂಗಿತ್ತು ಮಗನಿಗೆ ಬರಬೇಕು, ತಾಯಿಗಿತ್ತು ಮಗಳಿಗೆ ಬರಬೇಕು, ಮಗನಿಗೆ ಬರಬೇಕು, ಆ ಥರ ಇಲ್ಲ. ಓಕೆ, ಅಂದ್ರೆ ಬರುವಂತ ಚಾನ್ಸಸ್ ಇರುತ್ತಾ? ತುಂಬಾ ರೇರ್, 1% ಚಾನ್ಸ್. ಓಕೆ, ಹಾಗಾದ್ರೆ ಬೇರೆ ಕಾರಣ ಎಕ್ಸಾಕ್ಟ್ಲಿ ಹೇಳಕ್ ಆಗುತ್ತಾ? ಇಂಥದೇ ಎಕ್ಸಾಕ್ಟ್ಲಿ ಕಾರಣ ಅಂತ ಹೇಳಕ್ಕಾಗಲ್ಲ. ಡೆಫಿನೆಟ್ಲಿ ಬ್ಲಡ್, ನಾಟ್ ಜಸ್ಟ್ ಬ್ಲಡ್ ಕ್ಯಾನ್ಸರ್, ಆಲ್ ದ ಕ್ಯಾನ್ಸರ್ ಇನ್ಸಿಡೆನ್ಸ್ ಇಸ್ ಇನ್ಕ್ರೀಸ್ಡ್ ಇನ್ ದ ವರ್ಲ್ಡ್. ನೀವೇ ನೋಡ್ಬೋದು, ಸುಮಾರು ಒಂದು 30 ವರ್ಷದ ಮುಂಚೆ ಕರ್ನಾಟಕಕ್ಕೆಲ್ಲ ಒಂದು 2-3 ಕ್ಯಾನ್ಸರ್ ಆಸ್ಪತ್ರೆ ಇತ್ತು. ಈಗ ಆಲ್ಮೋಸ್ಟ್ ಐ ಥಿಂಕ್ ಏರಿಯಾಗೆ 1-2 ಆಗುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕೆ ಬಂದಿದೆ? ಡೆಫಿನೆಟ್ಲಿ ಒಂದು, ನಾವು ಕಂಡುಹಿಡಿಯುವಂತಹ ವಿಧಾನಗಳು ಇಂಪ್ರೂವ್ ಆಗಿದೆ. ಸೊ ಅಂದರೆ ನಾವು ವಿ ಕ್ಯಾನ್ ಡಯಾಗ್ನೋಸ್ ಕ್ಯಾನ್ಸರ್ಸ್ ಬೆಟರ್. ಎರಡನೇದು ಡೆಫಿನೆಟ್ಲಿ ಪೇಷಂಟ್ಸ್ಗೆ, ಕಾಮನ್ ಪೀಪಲ್ಗೆ, ಜನಗಳಿಗೆ ಅದರ ಬಗ್ಗೆ ಮಾಹಿತಿ ಇದೆ, ಅಂದರೆ ಇನ್ಫಾರ್ಮೇಷನ್ ಇದೆ. ಸೊ ಆಸ್ಪತ್ರೆಗೆ ರೀಚ್ ಆಗ್ತಿದ್ದಾರೆ, ಅಂದರೆ ಕಾರಣ ಏನು, ಯಾಕೆ ಹಿಂಗಾಯ್ತು ಅಂತ ತಿಳ್ಕೊಳ್ಳಿಕ್ಕೆ. ಮೂರನೇದು ಡೆಫಿನೆಟ್ಲಿ ಇವೆರಡೂ ಇಲ್ಲಿ ಇದ್ರೂ ಸಹ ಜೊತೆಯಲ್ಲೂ ಸಹ ಡೆಫಿನೆಟ್ಲಿ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ. ನೀವು ಆಲ್ ಓವರ್ ದ ವರ್ಲ್ಡ್ ನೀವು ಎಲ್ಲಿ ಬೇಕಾದ್ರೂ ನೋಡ್ಬೋದು, ಇಯರ್ ಆನ್ ಇಯರ್ ದ ಡಿಕೇಡ್ ಓವರ್ ಡಿಕೇಡ್ ದ ಕ್ಯಾನ್ಸರ್ ಇನ್ಸಿಡೆನ್ಸ್ ಹ್ಯಾಸ್ ಇನ್ಕ್ರೀಸ್ಡ್. ಐ ಥಿಂಕ್ ಇಟ್ ಈಸ್ ಸಮಥಿಂಗ್ ಟು ಡೂ ಬೈ ಹ್ಯೂಮನ್ಸ್. ಅಂದರೆ ಇದು ಮನುಷ್ಯ ಕಾರಕ ಅಂತಲೇ ಅನಿಸುತ್ತೆ. ಅಂದರೆ ನಾವು ತಿನ್ನುವ ಆಹಾರ, ಕುಡಿಯೋ ನೀರು, ಉಸಿರಾಡೋ ಗಾಳಿ, ಎಲ್ಲದರಲ್ಲೂ ಒಂದಲ್ಲ ಒಂದು ನಾವು ಪೊಲ್ಯೂಷನ್ ಮಾಡಿಬಿಟ್ಟಿದ್ದೀವಿ ಎಲ್ಲ ಮನುಷ್ಯರು ಸೇರಿಕೊಂಡು. I think this has added up definitely to increase in incidence, whether you take utilization of pesticides or whatever. I'm not telling that all the pesticides will cause cancer. Maybe over-utilization of pesticides, over-utilization of preservatives, and improve very bad diet habits like eating only junk food, eating only processed, means heavily processed food, eating too much of sugar, too much of sweets. I think all those things have all led to all the chronic disease problems. So chronic disease can be heart disease, cancer, or anything. ಓಕೆ, ಆಗಲೇ ನೀವು ಹೇಳಿದ್ರಿ ಬಿಳಿ ರಕ್ತ ಕಣಗಳ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ರಿ. ಸೊ ಹೇಗೆ ಕನೆಕ್ಷನ್ ಡಾಕ್ಟರ್ ಈ ಬ್ಲಡ್ ಕ್ಯಾನ್ಸರ್, ಲುಕೀಮಿಯಾ, ಹಾಗೇನೆ ಈ ಬಿಳಿ ರಕ್ತ ಕಣ ಇದ್ರ ಬಗ್ಗೆ ಹೇಳೋದಾದ್ರೆ? ನಾರ್ಮಲಿ ಯಾವುದೇ ಮನುಷ್ಯನ ಶರೀರದಲ್ಲಿ ರಕ್ತದಲ್ಲಿ 3 ಥರ ರಕ್ತ ಕಣಗಳಿರುತ್ತೆ. ಒಂದು ಕೆಂಪು ರಕ್ತ ಕಣ, ಅದಕ್ಕೆ RBC ಅಂತ ಹೇಳ್ತೀವಿ. ಎರಡನೇದು ಬಿಳಿ ರಕ್ತ ಕಣ, ಅದಕ್ಕೆ WBC ಅಂತ ಹೇಳ್ತೀವಿ. ಮೂರನೇದು ಪ್ಲೇಟ್ಲೆಟ್ಸ್ ಅಂತ ಇರುತ್ತೆ. ಈ ಕೆಂಪು ರಕ್ತ ಕಣಗಳ ಕೆಲಸ ಏನು? ಎಲ್ಲ ಕಡೆಗೆ ಆಕ್ಸಿಜನ್ ಸಪ್ಲೈ ಮಾಡುತ್ತೆ. ಅದೇನಂದ್ರೆ ಅದಿಲ್ಲ ಅಂದರೆ ಶರೀರಕ್ಕೆ ಆಕ್ಸಿಜನ್ ಇರಲ್ಲ. ಸೊ ಟಿಶ್ಯೂಸ್ಗೆಲ್ಲ ಅದಕ್ಕೂ ಎನರ್ಜಿ ತಯಾರಿ ಮಾಡಲಿಕ್ಕೆ. ಬಿಳಿ ರಕ್ತ ಕಣದ ಕೆಲಸ ಏನಂದರೆ ಶರೀರದಲ್ಲಿ ಪೊಲೀಸ್ ಥರ. ಅಂದರೆ ಒಂದು ಊರಿಗೆ ಹೇಗೆ ಕಳ್ಳರನ್ನೆಲ್ಲ ಹೊರಗಡೆ ದೂಡಲಿಕ್ಕೆ ಒಬ್ಬರು ಪೊಲೀಸ್ ಬರಬೇಕು, ಕಾಪಾಡಲಿಕ್ಕೆ ಆ ಜಾಗನ ಕಾಪಾಡಲಿಕ್ಕೆ ಪೊಲೀಸ್ ಬೇಕು, ಅದೇ ಥರ ಶರೀರ ಅನ್ನುವಂತಹ ಇಂಪಾರ್ಟೆಂಟ್ ಜಾಗನ ಕಾಪಾಡಲಿಕ್ಕೆ WBC ಬೇಕು. ಅಂದರೆ ಯಾವುದೇ ರೀತಿಯ ಇನ್ಫೆಕ್ಷನ್ಸು ಅಥವಾ ಫಾರಿನ್ ಎನಿ ಇನ್ವೇಡರ್ಸ್ ವಿಚ್ ಕಮ್ ಇನ್ ಟು ದ ಬಾಡಿ,
ದಟ್ ವಿಲ್ ಬಿ ಪುಷ್ಡ್ ಔಟ್ ಆರ್ ದಟ್ ವಿಲ್ ಬಿ ಕಿಲ್ಡ್ ನ್ಯೂಟ್ರಲೈಸ್ಡ್ ಬೈ WBCs. ಆಮೇಲೆ ಪ್ಲೇಟ್ಲೆಟ್ಸ್ ಕೆಲಸ ಏನು ಅಂದರೆ ಫೆವಿಕಾಲ್ ಥರ ಅಲ್ಲಿ ಇಲ್ಲಿ ಎಲ್ಲಿ ಬ್ಲೀಡಿಂಗ್ ಆದರೂ ಅಲ್ಲಿ ಹೋಗಿ ಪ್ಯಾಚ್ ಹಾಕಿ ಬ್ಲೀಡಿಂಗ್ ಬಂದ್ ಮಾಡುತ್ತೆ. ಸೊ ದೀಸ್ ಆರ್ ದ 3. ನಾವು ಯೂಶಲಿ ಕಾಮನ್ಲಿ ಕ್ಯಾನ್ಸರ್ ಹ್ಯಾಪನ್ಸ್ ಇನ್ ಬಿಕಾಸ್ ಆಫ್ WBCs. ಆ WBC ಉತ್ಪತ್ತಿ ಆಗುವಂಥ ಜಾಗದಲ್ಲಿ ಮೂಲ ಸೆಲ್ಸ್ ಅಂತ ಇರುತ್ತೆ. ಆ ಮೂಲ ಸೆಲ್ಸ್ ಹತ್ರ ಜೆನೆಟಿಕಲಿ ಆಲ್ಟ್ರೇಷನ್ ಆಗಿ ಬಿಕಾಸ್ ಆಫ್ ಮಲ್ಟಿಪಲ್ ಎಕ್ಸ್ಪೋಜರ್ಸು, ಟಾಕ್ಸಿನ್ಸು, ಅದು ಇದೆಲ್ಲ ಎಕ್ಸ್ಪೋಸ್ ಆಗಿ ದಟ್ ಗೆಟ್ಸ್ ಚೇಂಜ್ಡ್, ಆಲ್ಟರ್ಡ್. ಯಾವ ಸೆಲ್ಸು, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಮನೆಯಲ್ಲಿ ಒಂದು ಲಿಫ್ಟ್ ಇದೆ, ಆ ಲಿಫ್ಟ್ಗೆ ನೀವು 4 ಅಂತ ಪ್ರೆಸ್ ಹೊತ್ತಿದ್ರೆ 4ನೇ ಫ್ಲೋರ್ಗೆ ಹೋಗಿ ನಿಲ್ಬೇಕು, ಅದು ಹೋಗ್ತಾನೆ ಇರಬಾರ್ದು ಹಂಗೆ ಮೇಲೆ. ಅಂದ್ರೆ ದಟ್ ಇಸ್ ಎ ಕಂಟ್ರೋಲ್ ಸ್ವಿಚ್. ಶರೀರದಲ್ಲೂ ಅಷ್ಟೇ, ರಕ್ತ ಉತ್ಪಾದನೆಗೆ ಒಂದು ಲೆವೆಲ್ವರೆಗೂ ಉತ್ಪಾದನೆ ಆಗಬೇಕು ಅಂತ ಲೆಕ್ಕ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ WBC ತೆಗೆದುಕೊಂಡ್ರೆ 10,000 WBC ಕೌಂಟರ್ಗೂ ನಾರ್ಮಲ್ 10,000ವರೆಗೂ ಉತ್ಪತ್ತಿ ಆಗಬೇಕು ಅಂತ ಇರುತ್ತೆ. ಆ ಸ್ವಿಚ್ ಒಂದಿರುತ್ತೆ, ಅದಕ್ಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಸ್ವಿಚ್ ಆಫ್ ಆಗಬೇಕು, ಅಥವಾ ಜಾಸ್ತಿ ಆಗೋದನ್ನ ಆ ಉತ್ಪತ್ತಿನೇ ತಡ್ಕೊಂಡ್ಬಿಡ್ಬೇಕು. ಆ ಸ್ವಿಚ್ ಆಫ್ ಆಗಲ್ಲ, ಕಂಟಿನ್ಯೂಸ್ ಡಿವಿಷನ್ ಆಗ್ತಾನೆ ಇರುತ್ತೆ, ಡಬಲ್ ಅಂದ್ರೆ ಇನ್ಕ್ರೀಸ್ ಆಗಿ ಜಾಸ್ತಿ ಆಗ್ತಾನೆ ಇರುತ್ತೆ. ಅದಕ್ಕೆ ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇಟ್ ಈಸ್ ನಾರ್ಮಲ್ ಸೆಲ್ಸ್ ವಿಚ್ ಹ್ಯಾವ್ ಬಿಕಮ್ ರೋಗ್ because of genetic alterations which gets an immense power to self-sustain and self-renew. That will lead to cancer. ಲುಕೀಮಿಯಾ ಇದ್ದಾಗ ಅರ್ಲಿ ವಾರ್ನಿಂಗ್ ಸೈನ್ಸ್ ಏನಾದರೂ ಇರುತ್ತಾ, ಗೊತ್ತಾಗುತ್ತಾ ಹೇಗೆ ಅಂತ? ಮೇಡಮ್, ಲುಕೀಮಿಯಾ ಯೂಶಲಿ ಒಂದ್ಸತಿ ಯಾವುದೇ ಮನುಷ್ಯನಿಗೆ ಲುಕೀಮಿಯಾ ಡಯಾಗ್ನೋಸ್ ಆಯಿತು ಅಂದರೆ ವಿತಿನ್ 2 to 3 weeks they usually reach hospital, 90% of people, because it is a very aggressive form of disease. ಅಂದರೆ ಲುಕೀಮಿಯಾಗಳಲ್ಲೂ 2 ಥರ ಇದೆ, ಒಂದು ಕ್ರಾನಿಕ್ ಲುಕೀಮಿಯಾ, ಒಂದು ಅಕ್ಯೂಟ್ ಲುಕೀಮಿಯಾ ಅಂತ. ಅಕ್ಯೂಟ್ ಲುಕೀಮಿಯಾ ಅಂದರೆ ಯೂಶಲಿ ವಿತಿನ್ 2 to 3 months ಒಳಗಡೆನೆ ಪೇಷಂಟ್ಸ್ ಟ್ರೀಟ್ಮೆಂಟ್ ತೆಗೆದುಕೊಂಡಿಲ್ಲ ಅಂದರೆ ತಿರೋಗ್ಬಿಡ್ತಾರೆ. ಅಕ್ಯೂಟ್ ಲುಕೀಮಿಯಾ ಅಕ್ಯೂಟಲ್ಲಿ. ಅದಕ್ಕೋಸ್ಕರನೇ ಅಕ್ಯೂಟ್ ಲುಕೀಮಿಯಾ ಪೇಷಂಟ್ಸ್ ಹೇಗೆ ಅಂದರೆ ದೇ ಕಮ್ ಟು ಹಾಸ್ಪಿಟಲ್ ಫಾಸ್ಟ್, ದೇ ರೀಚ್ ಹಾಸ್ಪಿಟಲ್ ಫಾಸ್ಟ್. ಇವಾಗ ಫಾರ್ ಎಕ್ಸಾಂಪಲ್ ಕಾಮನ್ಲಿ ದೇ ಪ್ರೆಸೆಂಟ್ ವಿತ್ ಫೀವರು, ಪದೇ ಜ್ವರ, ಆ್ಯಂಟಿಬಯೋಟಿಕ್ ಕೊಟ್ಟರು ಹೋಗ್ತಾ ಇಲ್ಲ, ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಹೋಗ್ತಾ ಇಲ್ಲ ಜ್ವರ, ಮತ್ತೆ ಬ್ಲೀಡಿಂಗ್ ಆಗ್ತಾ ಇದೆ ಮೂಗಲ್ಲಿ, ಬಾಯಲ್ಲಿ, ಸ್ಕಿನ್ ಅಲ್ಲಿ, ಬ್ಲಡ್ ಯೂಶಲಿ ಆಗುತ್ತೆ. ಯೂಶಲಿ ಹಾಗೆ ಆಗುತ್ತೆ ಅಂದ್ರೆ 70% ಆಫ್ ಪೀಪಲ್ ಆಗುತ್ತೆ. ಮತ್ತೆ ಸಿವಿಯರ್ ಮೈಕೈ ನೋವು, ಅದು ಇದು ಮೈಕೈ ನೋವು ಎಲ್ಲ ಆಗೋದು, ಮತ್ತೆ ಗಡ್ಡೆಗಳು ಬರೋದು ಕತ್ತಲ್ಲಿ, ಸೊಂಟದಲ್ಲಿ, ಹೊಟ್ಟೆಯಲ್ಲಿ, ಆಮೇಲೆ ಕಂಕ್ಳಲ್ಲಿ ಎಲ್ಲ ಕಡೆ ಗಡ್ಡೆ ಬರೋದು, ಇದೆಲ್ಲ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಸೊ ಯೂಶಲಿ ಪೇಷಂಟ್ಸು ತಲುಪ್ತಾರೆ ವಿತಿನ್ 3 months. ಅದರ್ವೈಸ್ ದೇ ಡೈ without treatment. Within 3 to 4 months, usually rarely acute blood cancers and acute leukemia patients will not survive beyond 4 months without treatment. They usually reach hospital before that. But only thing is they have to get timely referred to the right people who can treat it. So symptom ಇದ್ದೇ ಇರುತ್ತೆ acute ಅಲ್ಲಿ. ಆಮೇಲೆ ಕ್ರಾನಿಕ್ ಲುಕೀಮಿಯಾ ಅಂದ್ರೆ ಇದು 2 ಥರ ಇದೆ, ಒಂದು CLL ಅಂತ CML ಅಂತ 2 ಥರ ಇದೆ. ಅದು ಸ್ಲೋ ಗ್ರೋಯಿಂಗ್ ಕ್ಯಾನ್ಸರ್ಸ್, ಇದು ಗೊತ್ತಾಗಲ್ಲ ಜನಕ್ಕೆ ಈಸಿಯಾಗಿ. ಅದೇನಾಗುತ್ತೆ ಅಂದರೆ ಹೊಟ್ಟೆಯಲ್ಲಿ ಗಡ್ಡೆ ಇರುತ್ತೆ, ನಿಧಾನಕ್ಕೆ ಬೆಳೀತಾ ಇರುತ್ತೆ ಹೊಟ್ಟೆಯಲ್ಲಿ, ಅದು ಗೊತ್ತಾಗಲ್ಲ. ಬೇಗ ಒಂಚೂರು ಅದು ಕಾಮನ್ ಸಿಂಪ್ಟಮ್ ಏನಂದರೆ ಒಂಚೂರು ಊಟ ಮಾಡಿದ್ರೆ ಹೊಟ್ಟೆ ತುಂಬ ಬಿಡೋದು. ಅಂದರೆ ಫಸ್ಟು ಒಂದಿಷ್ಟು ಅನ್ನ ತಿಂತಾರೆ, ಆಮೇಲೆ ಇಷ್ಟ ಆಗ್ತಾರೆ ಅಂದರೆ ಹೊಟ್ಟೆ ಬೇಗ ತುಂಬಿಡುತ್ತೆ, ಅರ್ಲಿ ಸೆಟೈಟಿ ಅಂತ ಹೇಳ್ತೀವಿ. ಬಿಕಾಸ್ ಆಫ್ ಸ್ಪ್ಲೀನ್ ಅನ್ನೋ ಒಂದು ಅಂಗ ದಪ್ಪ ಆಗ್ತಾ ಹೋಗುತ್ತೆ. ಸೊ ಅದೊಂದು ಕಾಮನ್ ಸಿಂಪ್ಟಮ್. ಆಮೇಲೆ ಮೈಕೈ ನೋವು, ಸುಸ್ತು ಇದಿರುತ್ತೆ. ಸೊ ಇದಕ್ಕೆ ಪ್ರಾಬ್ಲಮ್ ಅಂದರೆ ಇದೆಲ್ಲದಕ್ಕೂ ಕಾರಣಗಳು 100 ಇದೆ ಈ ಥರ ಸಿಂಪ್ಟಮ್ಸ್ಗೆ. ಸೊ ಅದಕ್ಕೋಸ್ಕರ ಅವ್ರ ಆಸ್ಪತ್ರೆಗೆ ರೀಚ್ ಆಗೋದು ಲೇಟ್ ಆಗುತ್ತೆ. ಮತ್ತೆ CLL ಅಂತಿದೆ, ಸ್ಮಾಲ್ ಗಂಟುಗಳ ಥರ ಬರುತ್ತೆ ಕತ್ತಲ್ಲಿ, ಅಲ್ಲಿ ಇಲ್ಲಿ. ಸುಮಾರು ಸತಿ ನಾವು ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ. ಬಟ್ ಥ್ಯಾಂಕ್ಫುಲಿ ಬೋತ್ ಕ್ರಾನಿಕ್ ಲುಕೀಮಿಯಾಸ್ ಆರ್ ವೆರಿ ವೆಲ್ ಟ್ರೀಟಬಲ್. ಇನ್ಫ್ಯಾಕ್ಟ್ ಹಾಫ್ ಆಫ್ ದ ಕ್ರಾನಿಕ್ ಲುಕೀಮಿಯಾಸ್ ಆರ್ ಕ್ಯೂರಬಲ್. CML ಅನ್ನೋ ಕಾಯಿಲೆ, ಕ್ರಾನಿಕ್ ಮೈಲಾಯ್ಡ್ ಲುಕೀಮಿಯಾ ಅಂತ ಒಂದು ಕಾಯಿಲೆ ಇದೆ. ಒಂದು 20-25 ವರ್ಷ ಮುಂಚೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಇರಲಿಲ್ಲ. ಟ್ರೀಟ್ಮೆಂಟ್ ಅಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನೋಂಥ ಒಂದು ಸ್ಟ್ರಾಂಗ್ ಚಿಕಿತ್ಸೆ ಕೊಡಬೇಕಾಗಿತ್ತು. ಆ ಚಿಕಿತ್ಸೆ ಕೊಡೋ ಅಷ್ಟೊತ್ತಿಗೆ ಪೇಷಂಟ್ಸು ಸುಸ್ತಾಗಿ, ಆ ಚಿಕಿತ್ಸೆಗೆ ರೀಚ್ ಆಗೋದೇ ಲೇಟ್ ಆಗೋದು ಪೇಷಂಟ್ಸು, ಸುಸ್ತಾಗಿ ಆಲ್ಮೋಸ್ಟ್ ಒಂದು 50% ಜನ ತೀರೋಗ್ಬಿಡೋರು CML ಪೇಷಂಟ್ ಬಂದರೆ. ಇವತ್ತು CML ಪೇಷಂಟ್, ಹೊಸ ಪೇಷಂಟ್ ನನ್ನ ಹತ್ರ ಬಂದರೆ ಆಲ್ಮೋಸ್ಟ್ 95% ಆಫ್ CML ಪೇಷಂಟ್ಸ್ ವಿಲ್ ಲೀಡ್ ಎ ನಾರ್ಮಲ್ ಲೈಫ್ ಲೈಕ್ ಅದರ್ಸ್. ದಟ್ ಈಸ್ ಬಿಕಾಸ್ ಆಫ್ ಅವೈಲಬಿಲಿಟಿ ಆಫ್ ಬೆಟರ್ ಟ್ರೀಟ್ಮೆಂಟ್, ಬೆಟರ್ ಡ್ರಗ್ಸ್, ಬಿಕಾಸ್ ಆಫ್ ನ್ಯೂ ಡಿಸ್ಕವರಿ ವೈ ದಟ್ CML ಹ್ಯಾಪನ್ಸ್ ಅಂತೇಳಿ ಒಂದು ಜೆನೆಟಿಕ್ ಆಲ್ಟ್ರೇಷನ್ ಆಗುತ್ತೆ. ಅದಕ್ಕೆ ಕರೆಕ್ಟಾಗಿ ಕೂತ್ಕೊಂಡು ರಿಪೇರಿ ಮಾಡುವಂಥ ಡ್ರಗ್ಸ್ ಇದೆ ಈಗ. ಸೊ ಇಟ್ ಈಸ್ ಲಾಟ್ ಈಸಿಯರ್ ಟು ಟ್ರೀಟ್. ಡಾಕ್ಟರ್, ನೀವು ಮಾತಾಡ್ತಾ ಹೇಳಿದ್ರಿ ಕ್ರಾನಿಕ್ ಲುಕೀಮಿಯಾ ತುಂಬಾ ನಿಧಾನವಾಗಿ ಗೊತ್ತಾಗುತ್ತೆ ಅಂತ. ಸೊ ಅಂದಾಜು ಒಂದು ಎಷ್ಟು ಟೈಮ್ ತಗೊಳುತ್ತೆ, ಅದು ಎಷ್ಟು ಟೈಮ್ ಆದ್ಮೇಲೆ ಗೊತ್ತಾಗುತ್ತೆ ಅಂತ? ಯೂಶಲಿ ಕ್ರಾನಿಕ್ ಲುಕೀಮಿಯಾ ಪೇಷಂಟ್ಸು ಅವ್ರಿಗೆ ಸಿಂಪ್ಟಮ್ ಶುರುವಾಗಿ ನಮ್ಮ ಹತ್ರ ತಲುಪೋ ಅಷ್ಟೊತ್ತಿಗೆ ಒಂದು 4 ರಿಂದ 5 ತಿಂಗಳಾಗ್ಬಿಡುತ್ತೆ.
ಓಕೆ, ಸೊ ಅಷ್ಟ್ರ ಒಳಗಡೆ ಗೊತ್ತಾಗ್ಬಿಡುತ್ತೆ ಅವರಿಗೆ. ಗೊತ್ತಾಗುತ್ತೆ ಒಂದು 4 to 5 months. ಬಟ್ ಕೆಲವೊಂದ್ಸತಿ ಏನಾಗುತ್ತೆ, ಅದು ಮೈಲ್ಡ್ ಸಿಂಪ್ಟಮ್ಸ್ ಇರುತ್ತೆ. ಹೋದಾಗ ಫಸ್ಟ್ ಯಾರು ಸೀದಾ ಕ್ಯಾನ್ಸರ್ ಡಾಕ್ಟರ್ ಹತ್ರ ಬರಲ್ಲ. ಹೌದು ಹೌದು. ಇವಾಗ ಆ ಲೆಕ್ಕದಲ್ಲಿ ತೆಗೆದುಕೊಂಡ್ರೆ ಕಾರ್ಡಿಯಾಲಜಿಸ್ಟ್ ತುಂಬಾ ಈಸಿ. ಎಲ್ಲಿ ಎದೆ ನೋವಲ್ಲ, ಪೂರ್ತಿ ಎಲ್ಲಿ ನೋವು ಬಂದ್ರು ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗ್ತಾರೆ. ಕ್ಯಾನ್ಸರ್ ಡಾಕ್ಟರ್ ಹತ್ರ ಯೂಶಲಿ ರೇರ್ ಬರೋದು, ಯಾರು ಬರೋದಿಲ್ಲ ಸೀದಾ. ಸೊ ಒಬ್ರು ಫಸ್ಟ್ ಫಿಸಿಷಿಯನ್ ಹತ್ರ ಹೋಗ್ತಾರೆ, ಅವ್ರೊಂದಷ್ಟು ದಿವಸ ಟ್ರೀಟ್ಮೆಂಟ್ ಕೊಡ್ತಾರೆ, ಆಮೇಲೆ ಟೆಸ್ಟ್ ಮಾಡ್ತಾರೆ, ಆಮೇಲೆ ಗೊತ್ತಾಗುತ್ತೆ ಮಾಮೂಲಿ ಬ್ಲಡ್ ಟೆಸ್ಟ್ ಅಲ್ಲಿ, ಆಮೇಲೆ ಬರ್ತಾರೆ. ಸೊ ಇಟ್ ವಿಲ್ ಟೇಕ್ ಟೈಮ್. ಸೊ ಬಟ್ ಆಲ್ಸೋ ಥ್ಯಾಂಕ್ಫುಲಿ ಗುಡ್ ಥಿಂಗ್ ಅಬೌಟ್ ಬ್ಲಡ್ ಕ್ಯಾನ್ಸರ್ಸ್ ಈಸ್ ಇಟ್ ಈಸ್ ಈಸಿಲಿ ಡಿಟೆಕ್ಟಬಲ್. ಇಟ್ ಈಸ್ ನಾಟ್ ಡಿಫಿಕಲ್ಟ್ ಟು ಡಯಾಗ್ನೋಸ್. ಯಾಕೆಂದ್ರೆ ಮಾಮೂಲಿ ಒಂದು ರೆಗ್ಯುಲರ್ ಹಿಮೋಗ್ಲೋಬಿನ್ WBC ಟೆಸ್ಟ್ ಮಾಡಿದ್ರೆ ಗೊತ್ತಾಗೋಗ್ಬಿಡುತ್ತೆ. 90% ಆಫ್ ಡಾಕ್ಟರ್ಸ್ ವಿಲ್ ಡೂ CBC ಟೆಸ್ಟ್ ಇಫ್ ದ ಪೀಪಲ್ ಡೋಂಟ್ ರೆಸ್ಪಾಂಡ್ ಟು ಟ್ರೀಟ್ಮೆಂಟ್ಸ್ ಫಾರ್ ಅಟ್ಲೀಸ್ಟ್ 1 to 2 weeks. ಸೊ ದೇ ರೀಚ್. ಸೊ ಬ್ಲಡ್ ಟೆಸ್ಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅಟ್ಲೀಸ್ಟ್ ಒಂದು ಇಂಡಿಕೇಟರ್ಸ್ ಇರುತ್ತೆ, ಒಂದ್ ಸ್ವಲ್ಪ ಸಟ್ಲ್ ಆಗಿರುತ್ತೆ ಇಂಡಿಕೇಟರ್ಸ್. ಸಂಬಡಿ ಇಫ್ ದೇ ಕ್ಯಾನ್ ರಿವ್ಯೂ ದ ರಿಪೋರ್ಟ್ ಲಿಟಲ್ ಬಿಟ್ ವಿತ್ ಡ್ಯೂ ಡಿಲಿಜೆನ್ಸ್ ಗೊತ್ತಾಗುತ್ತೆ. ಓಕೆ, ಈಗ ಅಕ್ಯುರೇಟ್ ಆಗಿ ಇಂಥದ್ದೇ ಸ್ಟೇಜ್ ಅಲ್ಲಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಟೆಸ್ಟ್ ಯಾವ ರೀತಿ ಆಗಿರುತ್ತೆ ಡಾಕ್ಟರ್? ಅದರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಬ್ಲಡ್ ಕ್ಯಾನ್ಸರ್ಗೆ ಸ್ಟೇಜ್ ಇಲ್ಲ. ಓಕೆ ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ ಯು ಟೇಕ್ ಲಂಗ್ ಕ್ಯಾನ್ಸರ್. ಲಂಗ್ ಒಳಗಡೆ ಇದ್ರೆ 1ನೇ ಸ್ಟೇಜ್, ಅಕ್ಕಪಕ್ಕ ಹೋದ್ರೆ 2ನೇ ಸ್ಟೇಜ್, ಸ್ಪ್ರೆಡ್ ಬೇರೆ ಕಡೆಗೆಲ್ಲ ಸ್ಪ್ರೆಡ್ ಆದ್ರೆ 3, 4ನೇ ಸ್ಟೇಜ್ ಒಂದು ಬರುತ್ತೆ. ಬ್ಲಡ್ ಹಾಗಿಲ್ಲಲ್ಲ, ಒಂದ್ಸತಿ ಬ್ಲಡ್ ಅಲ್ಲಿ ಕ್ಯಾನ್ಸರ್ ಇದೆ ಅಂದ್ರೆ ಸಮಸ್ತ ಜಾಗದಲ್ಲೂ ಇದೆ. ತಲೆಗೆ ಪೆಟ್ಟಾದ್ರೂ ಬ್ಲಡ್ ಬರುತ್ತೆ, ಕಾಲಿಗೆ ಪೆಟ್ಟಾದ್ರೂ ಬ್ಲಡ್ ಬರುತ್ತೆ. ಸೊ ಒನ್ಸ್ ಇಟ್ ಇಸ್ ದೇರ್ ಇನ್ ದ ಬ್ಲಡ್, ಇಟ್ ಇಸ್ ದೇರ್ ಎವ್ರಿವೇರ್. ಸೊ ಎವ್ರಿ ಬ್ಲಡ್ ಕ್ಯಾನ್ಸರ್ ಇಸ್ ಸ್ಟೇಜ್ 4. ದೇರ್ ಇಸ್ ನೋ ಸ್ಟೇಜ್ 1 ಬ್ಲಡ್ ಕ್ಯಾನ್ಸರ್. ಡಿಟೆಕ್ಟ್ ಆಯ್ತು ಅಂತ ಹೇಳಿದ್ರೆ ಅದು ಸ್ಟೇಜ್ 4 ಅಲ್ಲಿ ಇದೆ. 100% ಎವ್ರಿ ಬ್ಲಡ್ ಕ್ಯಾನ್ಸರ್ ಇಸ್ ಸ್ಟೇಜ್ 4 ಕ್ಯಾನ್ಸರ್. ದೇರ್ ಇಸ್ ನೋ ಸ್ಟೇಜ್ 1 ಕ್ಯಾನ್ಸರ್. ಅದಕ್ಕೆ ಇವಾಗ ನೀವು ಲಂಗ್ ಕ್ಯಾನ್ಸರ್ ಸ್ಟೇಜ್ 1 ಇದ್ರೆ ಏನ್ ಮಾಡ್ಬೋದು, ಆಪರೇಷನ್ ಮಾಡಿ ತೆಗಿಬಹುದು. ಬಟ್ ಬ್ಲಡ್ ಕ್ಯಾನ್ಸರ್ ಏನು ಆಪರೇಷನ್ ಮಾಡ್ತೀವಿ, ಏನು ಮಾಡೋಕ್ಕಾಗಲ್ಲ. ತಲೆಯಿಂದ ಕಾಲವರೆಗೂ ಬ್ಲಡ್ ಇರುತ್ತೆ, ಎಲ್ಲ ಕಡೆ ಇರುತ್ತೆ. ಸೊ ಇಟ್ಸ್ ನಾಟ್, ದೇರ್ ಇಸ್ ನೋ ಸರ್ಜರಿ ವಿಚ್ ಕ್ಯಾನ್ ರಿಮೂವ್ ಬ್ಲಡ್ ಕ್ಯಾನ್ಸರ್. ಇಟ್ ಈಸ್ ಓನ್ಲಿ ಟ್ರೀಟೆಡ್ ವಿತ್ ಡ್ರಗ್ಸ್, ಕೆಮೊಥೆರಪಿ ಅಂಡ್ ಟಾರ್ಗೆಟೆಡ್ ಡ್ರಗ್ಸ್. ನಾವು ನೀವು ಕೇಳಿದ್ರಿ ಹೇಗೆ ಡಯಾಗ್ನೋಸ್ ಮಾಡ್ತೀವಿ. ಕಾಮನ್ಲಿ ನಾವು ಬ್ಲಡ್ ಕ್ಯಾನ್ಸರ್ಸ್ನ ಡಯಾಗ್ನೋಸ್ ಮಾಡಲಿಕ್ಕೆ ಬೋನ್ ಮ್ಯಾರೋ ಟೆಸ್ಟ್ ಅಂತ ಮಾಡ್ತೀವಿ. ಬೋನ್ ಮ್ಯಾರೋ ಟೆಸ್ಟ್ ಅಂದರೆ ಅಸ್ಥಿ ಮಜ್ಜ ಪರೀಕ್ಷೆ ಅಂತ. ಬೆನ್ನ ಹತ್ರ ಅಂದರೆ ಸೊಂಟದ ಮೂಳೆಯಲ್ಲಿ ಒಂದು ಸಣ್ಣದ ಸೂಜಿ ಹಾಕಿ ಅಲ್ಲಿಂದ ಸ್ಯಾಂಪಲ್ ತೆಗಿತೀವಿ. ಯಾಕಂದರೆ ರಕ್ತ ಉತ್ಪತ್ತಿ ಆಗುವುದು ಅದರೊಳಗಡೆ ಇರುವಂಥ ರಸದಲ್ಲಿ. ಅಂದರೆ ಆ ಮೂಳೆ ಒಳಗಡೆ ರಸ ಇರುತ್ತೆ, ಎಲ್ಲ ಮೂಳೆಯಲ್ಲೂ ಮಧ್ಯದಲ್ಲಿ ರಸ ಇರುತ್ತೆ, ಅದು ಗೊತ್ತಲ್ವಾ. ಆ ರಸದಲ್ಲಿ ರಕ್ತ ಕ್ಯಾನ್ಸರ್ ಮೂಲ ಉತ್ಪತ್ತಿ ಆಗೋದು. ಅಲ್ಲಿಂದ ಒಂದು ಸೂಜಿ ಹಾಕಿ ಒಂದು ಚಿಕ್ಕದಾಗ ಒಂದು 5 ml ಸ್ಯಾಂಪಲ್ ತೆಗಿತೀವಿ. ಅದನ್ನು ಟೆಸ್ಟಿಗೆ ಕಳಿಸ್ತೀವಿ. ಆ ಟೆಸ್ಟಿಗೆ ಕಳಿಸಿದಾಗ ಅದರಲ್ಲಿ ಸ್ಪೆಷಲ್ ಟೆಸ್ಟ್ ಎಲ್ಲ ಇದೆ, ಫ್ಲೋ ಸೈಟೋಮೆಟ್ರಿ ಅಂತಿದೆ. ಅದೇನಂದ್ರೆ ಆ ಸೆಲ್ಸ್ ಮೇಲೆ ಏನೇನೇನೇನು ಎಕ್ಸ್ಪ್ರೆಷನ್ ಇದೆ ಅದಕ್ಕೆ ತಕ್ಕಂಗೆ ನಾವು ಕ್ಯಾನ್ಸರ್ಸ್ನ ಡಿವೈಡ್ ಮಾಡ್ತೀವಿ. ಆಮೇಲೆ ಅದರಲ್ಲಿ ಏನು ಜೆನೆಟಿಕ್ ಆಲ್ಟ್ರೇಷನ್ ಇದೆ, ಏನು ಮ್ಯೂಟೇಷನ್ಸ್ ಇದೆ, ಯಾಕಾಗಿದೆ ಈ ಥರ, ಅದನ್ನೆಲ್ಲ ನೋಡಿ ಅದಕ್ಕೆ ತಕ್ಕಂಗೆ ಹೇಗೆ ಒಂದು ಕಾಮನ್ ಮ್ಯಾನ್ ವರ್ಡಲ್ಲಿ ಹೇಳ್ಬೇಕಂದ್ರೆ ಒಂದು ಗಂಡು ಹೆಣ್ಣಿಗೆ ಮದುವೆ ಮಾಡ್ತಾರೆ ಅಂದರೆ ಊರಲ್ಲಿ ಜಾತಕ ನೋಡಿ ಎಷ್ಟು ಗುಣ ಹೊಂದುತ್ತೆ ಅಂತೇಳಿ ಹೇಗೆ ಮದುವೆ ಮಾಡ್ತಾರೆ, ಅದೇ ಥರ ಟ್ರೀಟ್ಮೆಂಟ್ ಕೊಡುವಾಗ ಅಷ್ಟೇ ನಾವು ಆ ಕ್ಯಾನ್ಸರಿನ ಸಂಪೂರ್ಣ ಜಾತಕ ನೋಡಿ, ಅಂದರೆ ಆ ಕ್ಯಾನ್ಸರ್ದು ಜೆನೆಟಿಕ್ ಚೇಂಜಸ್ಸು ಯಾವ ಎಕ್ಸ್ಪ್ರೆಷನ್ಸ್ ಇದೆ ಅದೆಲ್ಲ ನೋಡಿ ಅದಕ್ಕೆ ಪರ್ಫೆಕ್ಟಾಗಿ ಫಿಟ್ ಆಗುವಂಥ ಚಿಕಿತ್ಸೆ ಕೊಟ್ಟರೆ ಔಟ್ಕಮ್ಸ್ ಆರ್ ಬೆಟರ್. ಓಕೆ ಓಕೆ, ಸೊ ಆ ರೀತಿ ಮುಂಚೆನೆ ನೋಡ್ಬೇಕಾಗುತ್ತೆ. ಟ್ರೀಟ್ಮೆಂಟ್ ಕೊಡೋಕೆ ಮುಂಚೆ ಎಲ್ಲ ಪ್ರತಿ ಪೇಷಂಟ್ಗೂ ಮಾಡ್ತೀವಿ ಇಷ್ಟು ಟೆಸ್ಟ್. ಓಕೆ, ಟ್ರೀಟ್ಮೆಂಟ್ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್ ಇದ್ರದ್ದು. ಓಕೆ, ಈಗ ಹೇಗೆ ನಾನು ಆಗಲೇ ಹೇಳಿದೆ 2 ಥರ ಕ್ಯಾನ್ಸರ್ ಇದೆ ಅಂತ, ಅಕ್ಯೂಟ್ ಲುಕೀಮಿಯಾ ಮತ್ತು ಕ್ರಾನಿಕ್ ಲುಕೀಮಿಯಾ. ಫಸ್ಟ್ ಕ್ರಾನಿಕ್ ಲುಕೀಮಿಯಾಗೆ ಹೋಗೋಣ, ಬಿಕಾಸ್ ಇಟ್ಸ್ ಈಸಿ. ಕ್ರಾನಿಕ್ ಲುಕೀಮಿಯಲ್ಲಿ ಏನಂದರೆ ಕ್ರಾನಿಕ್ ಮೈಲಾಯ್ಡ್ ಲುಕೀಮಿಯಾ ಅಂತಿದೆ, ಕ್ರಾನಿಕ್ ಲಿಂಫೋಸೈಟಿಕ್ ಲುಕೀಮಿಯಾ ಅಂತಿದೆ. ಈ ಕ್ರಾನಿಕ್ ಮೈಲಾಯ್ಡ್ ಲುಕೀಮಿಯಾ ಯಂಗರ್ ಪೇಷಂಟ್ಸ್ಗೆ ತುಂಬ ಕಾಮನ್, ಅಂದರೆ ಸಣ್ಣ ವಯಸ್ಸಲ್ಲೇ ಇರುತ್ತೆ ಸುಮಾರು ಜನಕ್ಕೆ ಕ್ರಾನಿಕ್ ಮೈಲಾಯ್ಡ್ ಲುಕೀಮಿಯಾ. ಅವ್ರಿಗೆ ಈಗ ಜಸ್ಟ್ ಒಂದು ಟ್ಯಾಬ್ಲೆಟ್ ಕೊಡ್ತೀವಿ ಅಷ್ಟೇ ನಾವು, ಡೆಸಾಟಿನಿಮ್ ಅಥವಾ ಇಮ್ಯಾಟಿನಿಮ್ ಅಥವಾ ನಿಲೋಟಿನಿಮ್ ಅಂತ ಬೇರೆ ಬೇರೆ ಥರದ ಟ್ಯಾಬ್ಲೆಟ್ಸ್ ಇದೆ. ಜಸ್ಟ್ ಡೈಲಿ 1 ಟ್ಯಾಬ್ಲೆಟ್ ಎ ಡೇ, once a day ಟ್ಯಾಬ್ಲೆಟ್. ಯೂಶಲಿ 95% ಆಫ್ ಪೇಷಂಟ್ಸ್ ವಿಲ್ ಡೂ ವೆಲ್. ಅಂದರೆ ಏನು ಅವ್ರಿಗೆ ಇನ್ಫ್ಯಾಕ್ಟ್ ಅವ್ರ ಕಾಯಿಲೆ ಇದೆ ಅಂತಲೂ ಗೊತ್ತಾಗಲ್ಲ. ಸೊ ದೇ ವಿಲ್ ಬಿ ನಾರ್ಮಲ್, ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಮಾತ್ರೆಗಳದು. 95% ಆಫ್ ದ ಟೈಮ್ಸ್ ಇಟ್ಸ್ ಬೆಟರ್ ಟಾಲರೇಟೆಡ್, ದೇರ್ ಆರ್ ನೋ ಸೈಡ್ ಎಫೆಕ್ಟ್ಸ್. ಅವ್ರಿಗೆ ಚಿಕಿತ್ಸೆ ಕೊಡ್ತೀವಿ, ಫಾಲೋ ಅಪ್ಪಲ್ಲಿ ಇಟ್ಕೊತೀವಿ. ಅವಾಗ ಒಂದು ಟೆಸ್ಟ್ ಮಾಡ್ತೀವಿ, ಬರ್ತಾರೆ ಹೋಗ್ತಾರೆ. ಸುಮಾರು ಪೇಷಂಟ್ಸ್ ವರ್ಷಕ್ಕೆ 2-3 ಸತಿ ಅಥವಾ 4 ಸತಿ ಬಂದು ಹೋಗ್ತಾರೆ ಫಾಲೋ ಅಪ್ಪಿಗಷ್ಟೇ. ಯೂಶಲಿ ದೇ ಲೀಡ್ ಅ ನಾರ್ಮಲ್ ಲೈಫ್. ಎರಡನೇದು CLL ಅಂತಿದೆ. CLL ಇಸ್ ಮೋರ್ ಕಾಮನ್ಲಿ ಎ ಡಿಸೀಸ್ ಆಫ್ ಎಲ್ಡರ್ಲಿ, ಅಂದರೆ ವಯಸ್ಕರಿಗೆ ವಯಸ್ಸು ಮುಗಿತಾ ಇರುವಂಥ ಟೈಮಲ್ಲಿ ಬರುವಂಥ ಕಾಯಿಲೆ. ಈ CLL ವೆರಿ ಸ್ಲೋ ಗ್ರೋಯಿಂಗ್ ಕಾಯಿಲೆ. ಸುಮಾರು ಜನಕ್ಕೆ ಚಿಕಿತ್ಸೆನೇ ಬೇಕಾಗಲ್ಲ. ಬಟ್ ಚಿಕಿತ್ಸೆ ಬೇಕಾಗೋರ್ಗು ವೆರಿ ಮೈಲ್ಡ್ ಟಾರ್ಗೆಟೆಡ್ ಟ್ರೀಟ್ಮೆಂಟು ಇಮ್ಯುನೋಥೆರಪಿ ಅಂತ ಕೊಡ್ತೀವಿ. ಯೂಶಲಿ ಕೊಟ್ಟರೆ ಅವರು ಚೆನ್ನಾಗಿರ್ತಾರೆ, ಒಂದು ಕರೆಕ್ಟಾಗಿ ಚಿಕಿತ್ಸೆ ತೆಗೆದುಕೊಂಡು ಮಾಡಿಕೊಂಡು ಫಾಲೋ ಅಪ್ಪಲ್ಲಿ ಬಂದು ಹೋಗಿ ಮಾಡ್ತಾ ಇದ್ದಾರೆ ಅಂದರೆ ಸುಮಾರು ಒಂದು 10 ರಿಂದ 15 ವರ್ಷ ನಡೆಯುತ್ತೆ.
ವಿತೌಟ್ ಮೇಜರ್ ಇಶ್ಯೂಸ್. ಅದಾದ್ಮೇಲೆ ಎರಡನೇದು ಅಕ್ಯೂಟ್ ಲುಕಿಮಿಯಾಸ್. ಅಕ್ಯೂಟ್ ಲುಕಿಮಿಯಲ್ಲಿ 2 ಥರ ಇದೆ. ಒಂದು ಅಕ್ಯೂಟ್ ಮೈಲಾಯ್ಡ್ ಲುಕಿಮಿಯಾ, ಅಕ್ಯೂಟ್ ಲಿಂಫಾಯ್ಡ್ ಲುಕಿಮಿಯಾ ಅಂತ. ಅಕ್ಯೂಟ್ ಲಿಂಫಾಯ್ಡ್ ಲುಕಿಮಿಯಾ ಮಕ್ಕಳಲ್ಲಿ ಜಾಸ್ತಿ, ವೆರಿ ಕಾಮನ್. ಅಂದರೆ ಇವಾಗ ನಾವು 10 ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕಿಮಿಯಾ ALL ಅಂತ ಹೇಳ್ತೀವಿ. ALL ನೋಡಿದ್ರೆ ಅದರಲ್ಲಿ 6 ರಿಂದ 7 ಮಕ್ಕಳೇ ಇರ್ತಾರೆ, ವೆರಿ ಕಾಮನ್. ಅದು ಮಕ್ಕಳಲ್ಲೂ ಇಟ್ ಈಸ್ ವೆರಿ ಕಾಮನ್ ಬಿಟ್ವೀನ್ 1 to 7 years. ಥ್ಯಾಂಕ್ಫುಲಿ ದೋಸ್ ಆರ್ ದ ಪೀಪಲ್ ಅಟ್ ದಟ್ ಏಜ್, ಅವರೇ ತುಂಬ ಚಿಕಿತ್ಸೆಗೆ ಚೆನ್ನಾಗಿ ರೆಸ್ಪಾಂಡ್ ಆಗೋದು. ಇನ್ಫ್ಯಾಕ್ಟ್ ಕರೆಕ್ಟ್ ಚಿಕಿತ್ಸೆ ಕಿಮೊಥೆರಪಿ ಒಂದು 6 ತಿಂಗಳು ಇಂಜೆಕ್ಷನ್ಸ್ ಇರುತ್ತೆ, ಇನ್ನೊಂದು 2-2.5 ವರ್ಷ ಮಾತ್ರೆಗಳಿರುತ್ತೆ. ಕರೆಕ್ಟಾಗಿ ತೆಗೆದುಕೊಂಡ್ರೆ ನಿಯರ್ಲಿ ಅಬೌಟ್ 90 to 95% ಆಫ್ ಕಿಡ್ಸ್ ಕ್ಯಾನ್ ಬಿ ಕ್ಯೂರ್ಡ್. ಅಂದ್ರೆ ದೇ ಕ್ಯಾನ್ ಲೀಡ್ ಎ ನಾರ್ಮಲ್ ಲೈಫ್ ಇನ್ ಫ್ಯೂಚರ್ ಅಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಅವರಿಗೆ, ಏನು ಪ್ರಾಬ್ಲಮ್ ಆಗಲ್ಲ. ನಾನು ಓದುವಾಗ ಚಿಕಿತ್ಸೆ ಕೊಟ್ಟಿರುವಂತ ಮಕ್ಕಳು ಈಗ ಇಂಜಿನಿಯರ್ ಆಗಿದ್ದಾರೆ, ಮದುವೆ ಆಗಿದೆ. ಸೊ ಆ ತರ ಇದೆ. ಇಟ್ ಇಸ್ ಎ ವೆರಿ ಹೋಪ್ಫುಲ್ ಡಿಸೀಸ್. ಯು ಡೋಂಟ್ ಹ್ಯಾವ್ ಟು ಗೆಟ್ ಟೂ ಸ್ಕ್ಯಾರ್ಡ್. ಬಟ್ ಇಟ್ ಕಮ್ಸ್ ವಿತ್ ಲಾಟ್ ಆಫ್ ಟ್ರೀಟ್ಮೆಂಟ್ ಟೈಮಲ್ಲಿ ತುಂಬ ಕಷ್ಟ ಇರುತ್ತೆ. ಕ್ಲೋಸ್ ಮಾನಿಟರಿಂಗ್ ಅಲ್ಲಿ ಇರಬೇಕು, ಹಾಸ್ಪಿಟಲೈಸೇಷನ್ಸ್ ಬೇಕಾಗತ್ತೆ. ಬಟ್ ಇಟ್ ಈಸ್ ವರ್ತ್ ಬಿಕಾಸ್ ಯು ಕ್ಯಾನ್ ಕ್ಯೂರ್ ದಟ್ ಡಿಸೀಸ್. ಇದು ALL. ಆಮೇಲೆ ALL ಕೆಲವ್ರಿಗೆ ತಿರುಗಿ ಬರುತ್ತೆ, ಅಥವಾ ಮತ್ತೆ ದೊಡ್ಡವರಿಗೆ ವಯಸ್ಸಾಗಿರೋದ್ರೆ ಮೋರ್ ದ್ಯಾನ್ 10 years 15 years ಆದ್ಮೇಲೆ ಯಾರಿಗೆ ALL ಬರುತ್ತೆ ಅವ್ರಿಗೆ ಕಿಮೊಥೆರಪಿ ಈ ಥರ ಕೊಡ್ತೀವಿ. ಬಟ್ ಬರೀ ಕಿಮೊಥೆರಪಿಯಲ್ಲಿ ಅಷ್ಟು ಕ್ಯೂರ್ ಮಾಡೋಕ್ಕಾಗಲ್ಲ. ಬರೀ ಕಿಮೊಥೆರಪಿಯಲ್ಲಿ ಒಂದು 30 to 40% ರೋಗಿಗಳನ್ನ ಕ್ಯೂರ್ ಮಾಡ್ಬೋದು. ಅಂಥವ್ರಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಬೇಕಾಗತ್ತೆ. ಅಂಥವ್ರಿಗೆ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟು ಮತ್ತೆ ಬೇರೆ ಥರದ ಕಾರ್ಟಿ ಸೆಲ್ ಥೆರಪಿ ಈ ಥರದ್ದೆಲ್ಲ ಬೇಕಾಗತ್ತೆ. ಆವಾಗ ಮಾಡಿದಾಗ ಕರೆಕ್ಟಾಗಿ ಚಿಕಿತ್ಸೆ ಮಾಡಿಕೊಂಡ್ರೆ ಆಗ ಸಹ ಅಷ್ಟೇ ದೊಡ್ಡವರಲ್ಲೂ 60% ಜನ ರೋಗಿಗಳನ್ನ ಕ್ಯೂರ್ ಮಾಡ್ಬೋದು. ಓಕೆ. ಸೊ ಮಕ್ಕಳಲ್ಲಿ ಬಂದರೂ ಕೂಡ ಕ್ಯೂರ್ ಮಾಡೋಕ್ಕಾಗತ್ತೆ 100%. ಮಕ್ಕಳಲ್ಲಿ ಬಂದರೆ ಇಟ್ಸ್ ಇನ್ಫ್ಯಾಕ್ಟ್ ಇಟ್ ಈಸ್ there are very whole of cancer department alli there are about 3 or 4 cancers which are very well curable. ಅದರಲ್ಲಿ one of the cancer is childhood ALL. ಓಕೆ. ಅದಕ್ಕೋಸ್ಕರ ಸೊ ಮಕ್ಕಳಿಗೆ ಬ್ಲಡ್ ಕ್ಯಾನ್ಸರ್ ಇದೆ ಅಂದ್ರೆ ತುಂಬಾ ಹೆದರ್ಕೊಂಬಾರ್ದು. ಬಟ್ ಅದ್ರ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಕರೆಕ್ಟ್ ಟ್ರೀಟ್ಮೆಂಟ್ ಕೊಡಿಸಿಲ್ಲ ಅಂದ್ರೆ ಏನ್ ಮಾಡೋರು ಕ್ಯೂರ್ ಆಗಲ್ಲ. ಮತ್ತೆ ಪೂರ್ತಿ ಕ್ಯಾನ್ಸರ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಒಂದೇ ಅಂದ್ರೆ ಫಸ್ಟ್ ಟ್ರೀಟ್ಮೆಂಟ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್. ನೀವು ಫಸ್ಟ್ ಏನ್ ಮಾಡ್ತೀರಿ ಅದೇ ಬೆಸ್ಟ್. ಅದಾದ್ಮೇಲೆ ಏನ್ ಮಾಡಿದ್ರು ಅದೆಲ್ಲ ರಿಪೇರಿ ಮಾಡೋ ತರ. ಸೊ ಡಿಲೇ ಮಾಡಬಾರದು, ಡಿಲೇನೂ ಮಾಡಬಾರ್ದು, ಕರೆಕ್ಟ್ ಆಗೋ ಟ್ರೀಟ್ಮೆಂಟ್ ತಲುಪಬೇಕು. ಆಮೇಲೆ ಎರಡನೇದು ಅಕ್ಯೂಟ್ ಲುಕಿಮಿಯಲ್ಲಿ AML ಅಂತ ಹೇಳ್ತೀವಿ, ಅಕ್ಯೂಟ್ ಮೈಲಾಯ್ಡ್ ಲುಕಿಮಿಯಾ. ಇದು ತುಂಬಾ ಕಾಮನ್ ಆಗಿ ಬರೋದು ಅರೌಂಡ್ 18 to 25 years 30 years ಅಥವಾ ಓಲ್ಡರ್ ಪಾಪ್ಯುಲೇಷನ್ ಮೋರ್ ದ್ಯಾನ್ 60-65 years ಅವರು ಬರುತ್ತೆ. ಯೂಶಲಿ 80 ಸ್ವಲ್ಪ ಕಡಿಮೆ ವಯಸ್ಸಿನ ಯಾರಿಗೆ ಬರುತ್ತೆ ಅದರಲ್ಲಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಿಸ್ಕೊಂಡ್ರೆ ಒಂದು 65% ಜನನ ಕ್ಯೂರ್ ಮಾಡ್ಬೋದು. ಈ ದೊಡ್ಡವ್ರಿಗೆ ವಯಸ್ಸಾಗಿರೋರ್ಗೆ ಯಾರಿಗೆ ಬರುತ್ತೆ ಅವ್ರಿಗೆ ಯೂಶಲಿ ಕ್ಯೂರ್ ಮಾಡೋಕ್ಕಾಗಲ್ಲ. ಅವ್ರನ್ನ ಏನಿದ್ರು ಕಂಟ್ರೋಲ್ ಮಾಡಿಕೊಂಡು ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ತಗೊಳ್ಳೋದು. ಮುಂಚೆ ಯೂಶಲಿ AML ಡಯಾಗ್ನೋಸ್ ಆಗ್ಬಿಟ್ರೆ ವಯಸ್ಸಾಗೋಗಿರೋರಿಗೆ ಒಂದು 3 ತಿಂಗಳು ತಿರೋಗ್ಬಿಡೋರು. ಯಾಕೆ ಅಂದರೆ AMLಗೆ ರಿಕ್ವೈರ್ ಸ್ಟ್ರಾಂಗ್ ಕಿಮೊಥೆರಪಿ ಟ್ರೀಟ್ಮೆಂಟ್. ಅದನ್ನು ವಯಸ್ಸಾಗಿರೋರು ತಡೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ವಯಸ್ಸಾಗಿರೋ ಟ್ರೀಟ್ಮೆಂಟ್ ಕೊಟ್ಟು ತಡೀತಾ ಇರಲಿಲ್ಲ. ಇದ್ದಿದ್ದು ಅದು ಇದು ಚಿಕಿತ್ಸೆಗಳಲ್ಲಿ ಯಾರು ಸರಿ ಹೋಗ್ತಾ ಇರಲಿಲ್ಲ, ಮೈಲ್ಡ್ ಔಷಧಿಗಳು. ಈಗ ವೆರಿ ಗುಡ್ ಟಾರ್ಗೆಟೆಡ್ ಡ್ರಗ್ಸ್ ಆರ್ ದೇರ್, ವೆರಿ ಗುಡ್ ಮೈಲ್ಡ್ ಡ್ರಗ್ಸ್ ಆರ್ ದೇರ್ ವಿಚ್ ಕ್ಯಾನ್ ಪ್ರೊಡ್ಯೂಸ್ ಕ್ಯಾನ್ಸರ್ ಕಂಟ್ರೋಲ್ ವಿತೌಟ್ ಕಾಸಿಂಗ್ side effects, too much of side effects on the patients. So that has resulted in better outcomes even in elderly population. Usually ಮುಂಚೆ 3 ತಿಂಗಳು ಬದುಕ್ತಾ ಇದ್ದವರು AML ಬಂದಮೇಲೆ ಈಗ 2 ವರ್ಷ 2.5 ವರ್ಷದವರೆಗೂ ಓಡುತ್ತೆ, ಕೆಲವರು 4-5 ವರ್ಷದವರೆಗೂ ಓಡುತ್ತೆ. ಓಕೆ. ಕೆಲವರಿಗೆ ಒಂದು ಡೌಟ್ ಇರುತ್ತೆ ಡಾಕ್ಟರ್, ಬ್ಲಡ್ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತಾ ಅನ್ನೋದ್ರ ಬಗ್ಗೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸ್ಪ್ರೆಡ್ 2 ಕ್ವಶನ್ ನಿಮಗೆ. ಸ್ಪ್ರೆಡ್ ಅಂದ್ರೆ ಅವ ಪೇಷಂಟ್ ಶರೀರದೊಳಗಡೆ ಸ್ಪ್ರೆಡ್ ಆಗುತ್ತಾ, ಎರಡನೇದು ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. 2 ಕ್ವಶನ್. ಪೇಷಂಟ್ ಶರೀರದೊಳಗಡೆ ಇದ್ದೇ ಇರುತ್ತೆ, ಎಲ್ಲಾ ಕಡೆನೂ ಇರುತ್ತೆ. ಯಾಕಂದ್ರೆ ಒಂದ್ಸತಿ ಬ್ಲಡ್ ಅಲ್ಲಿ ಅಂದ್ರೆ ಬಾಡಿಲಿ ಒಂದ್ ಕಡೆ ಬಂತು ಅಂದ್ರೆ ಸ್ಪ್ರೆಡ್ ಆಗುತ್ತೆ, ಎಲ್ಲಾ ಕಡೆ ಇದ್ದೇ. ಒಬ್ಬರಿಂದ ಒಬ್ಬರಿಗೆ ಯಾವುದೇ ಕಾರಣಕ್ಕೂ ಹರಡಲ್ಲ. ಇಟ್ ಈಸ್ ನಾಟ್ ಎನ್ ಇನ್ಫೆಕ್ಷನ್. ಆ ತರ ಆದ್ರೆ ನಾವ್ ಎಷ್ಟೊಂದು ಬ್ಲಡ್ ಕ್ಯಾನ್ಸರ್ ರೋಗಿಗಳನ್ನ ಮುಟ್ತೀವಿ, ಅವ್ರ ಜೊತೆಗಿರ್ತೀವಿ, ಅವ್ರ ಬ್ಲಡ್ ನಮ್ಗೆ ಎಷ್ಟೊಂದ್ ಸತಿ ಎಕ್ಸ್ಪೋಸ್ ಆಗಿರುತ್ತೆ ಸುಮಾರು ಜನಕ್ಕೆ ಡ್ಯೂರಿಂಗ್ ದ ಟ್ರೀಟ್ಮೆಂಟ್ಸ್. ಅದು ಇದು ನೆವರ್ ಸ್ಪ್ರೆಡ್ಸ್ ಫ್ರಮ್ 1% to other person. ತಾಯಿಯಿಂದ ಮಗುಗೂ ಸಹ ಸ್ಪ್ರೆಡ್ ಆಗೋದು ತುಂಬಾ ರೇರ್. ಇವಾಗ ಎಷ್ಟೊಂದು ನಾವು ಸುಮಾರು ಪ್ರೆಗ್ನೆಂಟ್ ವುಮೆನ್ನ ಡಯಾಗ್ನೋಸ್ ವಿತ್ ಬ್ಲಡ್ ಕ್ಯಾನ್ಸರ್ ವಿ ಹ್ಯಾವ್ ಟ್ರೀಟೆಡ್. ಅದರಲ್ಲೂ ತಾಯಿಯಿಂದ ಮಗುಗೆ ಬಂದಿರೋದು ತುಂಬಾ ರೇರ್. ಇಟ್ಸ್ ನಾಟ್ ಕಾಮನ್, ಲೆಸ್ ದನ್ 5%. ಆ ಥರ ಭಗವಂತ ಮಾಡಿದ್ದಾನೆ. ಓಕೆ.
ಯಾಕಂತ ಹೇಳಿದ್ರೆ ಕಾಮನ್ ಆಗಿ ಕೆಲವರಿಗೆ ಅದೊಂದು ಡೌಟ್ಸ್ ಇದ್ದೇ ಇರುತ್ತೆ, ಬ್ಲಡ್ ಅಲ್ಲಿ ಇರುತ್ತೆ ಅಲ್ವಾ, ಆ ಕಾರಣಕ್ಕೋಸ್ಕರ. ಈಗ ಯೂಶಲಿ ಒಂದು ಸೊಳ್ಳೆ ಒಂದ್ ಕಡೆಯಿಂದ ಒಂದು ಪರ್ಸನ್ ನ ಬಾಡಿಯಿಂದ ಬ್ಲಡ್ ತಗೊಂಡು ಇನ್ನೊಂದು ಪರ್ಸನ್ ನ ಬಾಡಿಗೆ ಹೋಯ್ತು ಅಂದ್ರೆ ಬೇರೆ ಏನಾದ್ರು ಜ್ವರ ಗಿರ ಬರುತ್ತೆ. ಸೊ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಅದೊಂದು ಒಂದೇ ಮನೆಯಲ್ಲಿ ಇದ್ರು ಪೇಷಂಟ್ ಇದ್ರು ಅಂದಾಗ ಯಾವ್ದ್ರಿಂದನೂ ಸ್ಪ್ರೆಡ್ ಆಗೋದಿಲ್ಲ. ಓಕೆ, ಸೊ ಆ ವಿಷಯದ ಬಗ್ಗೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಟ್ರೀಟ್ಮೆಂಟ್ ನ ಪ್ರಾಪರ್ ಟೈಮಿಗೆ ತಗೋಬೇಕು, ಪ್ರಾಪರ್ ಟೈಮ್ಗೆ ಕರೆಕ್ಟ್ ಆಗಿ ಡಾಕ್ಟರ್ಸ್ ಹೇಗೆ ಹೇಳ್ತಾರೋ ಪೂರ್ತಿ ಸಂಪೂರ್ಣ ಚಿಕಿತ್ಸೆ ಕಂಪ್ಲೀಟ್ ಮಾಡ್ಬೇಕು ಕರೆಕ್ಟ್ ಆಗಿ. ಓಕೆ, ಅಂದಾಜು ಟ್ರೀಟ್ಮೆಂಟ್ ಎಷ್ಟು ಟೈಮ್ ತಗೊಳುತ್ತೆ ಡಾಕ್ಟರ್ ಇದು? ಮೇಡಮ್ ಬೇರೆ ಬೇರೆ ಕ್ಯಾನ್ಸರ್ ಬೇರೆ ಬೇರೆ ತರ ಇದೆ. ಯೂಶಲಿ ಅಕ್ಯೂಟ್ ಲುಕೇಮಿಯಾಸ್ ಅಂತ ಏನ್ ಹೇಳ್ತೀವಿ, ಒಂದು 4 ರಿಂದ 6 ತಿಂಗಳ ಮಧ್ಯದಲ್ಲಿ ಟ್ರೀಟ್ಮೆಂಟ್ ಮುಗಿಯುತ್ತೆ. ಆಮೇಲೆ ಕೆಲವು ಮಾತ್ರೆಗಳು ಅದು ಇದು ಇರುತ್ತೆ. ಯೂಶಲಿ ಒಂದು 2 to 3 yearsಗೆ ಇನ್ಕ್ಲೂಡಿಂಗ್ ಟ್ಯಾಬ್ಲೆಟ್ಸ್ ಅದು ಇದೆಲ್ಲ ಕ್ಲೋಸ್ ಆಗುತ್ತೆ ಮೆಜಾರಿಟಿ ಆಫ್ ದ ಪೀಪಲ್. ಓಕೆ, ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ಲುಕೀಮಿಯಾದ ಬಗ್ಗೆ ಅಥವಾ ಬ್ಲಡ್ ಕ್ಯಾನ್ಸರ್ ನ ಬಗ್ಗೆ ಜನರಲಿ ಮಿಸ್ಕನ್ಸೆಪ್ಷನ್ ಅಥವಾ ಮಿತ್ಸ್ ಏನಾದರೂ ಇದೆಯಾ, ಹೇಗೆ ಡಾಕ್ಟರ್? ಹೌದು, ಒಂದು 5-6 ಇಂಪಾರ್ಟೆಂಟ್ ಮಿತ್ ಇದೆ. ಒಂದು, ಬ್ಲಡ್ ಕ್ಯಾನ್ಸರ್ ಬಂದ್ರೆ ಅದು ಫೈನಲ್ ಸೆಂಟೆನ್ಸ್ ಅನ್ನೋಂಥ ಒಂದು ಮಿತ್ ಇದೆ. ಇಟ್ ಈಸ್ ನಾಟ್ ಸೊ. ಆ್ಯಕ್ಚುಲಿ ಬ್ಲಡ್ ಕ್ಯಾನ್ಸರ್ ಬಂದರೆ ನಾವು ಈಗ ಬೇರೆ ಕ್ಯಾನ್ಸರಲ್ಲೆಲ್ಲ, ಈಗ ಫಾರ್ ಎಕ್ಸಾಂಪಲ್ ಲಂಗು, ಬ್ರೆಸ್ಟು, ಬೇರೆ ಬೇರೆ ಕ್ಯಾನ್ಸರ್ಗಳೆಲ್ಲ ಏನು ಹೇಳ್ತಾರೆ ಅಂದರೆ ವಿತೌಟ್ ಟ್ರೀಟ್ಮೆಂಟ್ ಇಷ್ಟು ವರ್ಷ ಇರ್ಬೋದು, ವಿತ್ ಟ್ರೀಟ್ಮೆಂಟ್ ಇಷ್ಟು ವರ್ಷ ತಳ್ಬೋದು, ಆ ಥರ ಡಿಸ್ಕಷನ್ಸ್ ಆಗುತ್ತೆ. ಬಟ್ ಬ್ಲಡ್ ಕ್ಯಾನ್ಸರ್ ಹಂಗಲ್ಲ. ವೆನ್ ವಿ ಟಾಕ್ ಟು ಪೇಷಂಟ್ಸ್, ಇಷ್ಟು % ಜನ ಕ್ಯೂರ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡ್ತೀವಿ. ಕ್ಯೂರ್ ಅಂದ್ರೆ ಕಂಪ್ಲೀಟ್ ಆಗಿ, ಕ್ಯೂರ್ ಅಂದ್ರೆ ಕಂಪ್ಲೀಟ್ ಕ್ಯೂರ್, ಆ ಥರ ಡಿಸ್ಕಸ್ ಮಾಡ್ತೀವಿ. ಸೊ ಬ್ಲಡ್ ಕ್ಯಾನ್ಸರ್ ಈಸ್ ವೆರಿ ಸ್ಟ್ರಾಂಗ್ ಕ್ಯಾನ್ಸರ್ ಡೆಫಿನೆಟ್ಲಿ. ಬಿಕಾಸ್ ಯಾಕೆ ಸ್ಟ್ರಾಂಗ್ ಕ್ಯಾನ್ಸರ್ ಅಂದರೆ ಅದರ ಅರ್ಥ ಏನು, ಬೇಗ ಜಾಸ್ತಿ ಆಗ್ಬಿಡುತ್ತೆ. ನಿಮ್ಮ ಅಪೋನೆಂಟ್ ಸ್ಟ್ರಾಂಗ್ ಇದ್ದಾನೆ ಅಂದ್ರೆ ಏನೋ ಅರ್ಥ, ಬೇಗ ಜಾಸ್ತಿ ಶಕ್ತಿಯುತ ಆಗ್ಬಿಡ್ತಾನೆ, ನಿಮ್ಮನ್ನು ತುಳಿದು ಬಿಡ್ತಾನೆ. ಎರಡನೇದು, ಸ್ಟ್ರಾಂಗ್ ಆಗಿದ್ದಾನೆ ಅಪೋನೆಂಟ್ ಅಂದರೆ ನಿಮ್ಮ ಹೊಡೆತಾನು ಸ್ಟ್ರಾಂಗ್ ಆಗಿರಬೇಕು. ಸೊ ಅದೇ ಥರನೇ ಟ್ರೀಟ್ಮೆಂಟ್ಸ್ ಆರ್ ಆಲ್ಸೋ ಅಗ್ರೆಸಿವ್ ವೆನ್ ಕಂಪೇರ್ಡ್ ಟು ಅದರ್ ಕ್ಯಾನ್ಸರ್ಸ್. ಇವಾಗ ಸುಮಾರು ಫಾರ್ ಎಕ್ಸಾಂಪಲ್ ಹೇಳ್ತೇವೆ, ಇವಾಗ ಲಂಗ್ ಕ್ಯಾನ್ಸರ್ಗೆಲ್ಲ ಪ್ರಾಬಲಿ ಮೈಲ್ಡ್ ಕಿಮೊಥೆರಪಿ ಕೊಟ್ಟರೆ ಒಂದ್ಸತಿ ಕಿಮೊಥೆರಪಿ ಕೊಟ್ಟು 3 ವಾರ ಬಿಟ್ಕೊಂಡು ಬನ್ನಿ ಅಂತ ಹೇಳ್ತೀವಿ. ಇಲ್ಲಿ ಹಾಗಲ್ಲ, ಇಲ್ಲಿ ಅಡ್ಮಿಷನ್ನೇ ಬೇಕಾಗುತ್ತೆ 3 ವಾರ ಟ್ರೀಟ್ಮೆಂಟ್ ಕೊಟ್ವಿ ಅಂದರೆ. ಸೊ ಸೈಡ್ ಎಫೆಕ್ಟ್ಸ್ ಆರ್ ಮೋರ್ ವೆನ್ ವಿ ಟ್ರೀಟ್ ವಿತ್ ಸ್ಟ್ರಾಂಗರ್ ಟ್ರೀಟ್ಮೆಂಟ್. ಬಟ್ ಅಡ್ವಾಂಟೇಜ್ ಇಸ್ ಬೆನಿಫಿಟ್ ಈಸ್ ಆಲ್ಸೋ ಮೋರ್ ಅಂಡ್ ಯು ಗೆಟ್ ಬೆಟರ್ ಔಟ್ಕಮ್ಸ್. ಕ್ಯೂರೇಟಿವ್ ಟ್ರೀಟ್ಮೆಂಟ್ ಇಂಟೆನ್ಷನ್ ಆಗುತ್ತಲ್ಲಿ. ಸೊ ಅದಕ್ಕೋಸ್ಕರ ಬ್ಲಡ್ ಕ್ಯಾನ್ಸರ್ ಅಂದರೆ ನಂಬರ್ 1, ಇದು ಫೈನಲ್ ಸೆಂಟೆನ್ಸ್ ಅಲ್ಲ. ಚಿಕಿತ್ಸೆ ಕೊಡಿಸ್ಕೊಂಡ್ರೆ, ಯೂಶಲಿ ಕರೆಕ್ಟಾಗಿ ಚಿಕಿತ್ಸೆ ಕೊಡಿಸ್ಕೊಂಡ್ರೆ ಒಂದು 60 ರಿಂದ 70% ಜನ ಕ್ಯೂರೇ ಆಗ್ತಾರೆ. ಆಮೇಲೆ ಡಿಲೇ ಮಾಡಿದ್ರೆ ತೊಂದರೆ ಆಯಿತು ಒಂದ್ಸತಿ ಅಂದರೆ ಯೂಶಲಿ ಸರಿ ಹೋಗಲ್ಲ. ಆಮೇಲೆ ಯಾವತ್ತೇ ಆಗಲಿ ಬ್ಲಡ್ ಕ್ಯಾನ್ಸರ್ ಅದು ಇದು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬೇಕು ಅಂದರೆ ಎಲ್ಲಿಗೆ ಹೋಗ್ಬೇಕು ಅನ್ನೋದೊಂದು ಸ್ವಲ್ಪ ಡೌಟ್ಸ್ ಇರುತ್ತೆ ಜನಗಳಿಗೆ. ಆದಷ್ಟು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಹತ್ರನೇ ಹೋಗಬೇಕು, ಬೇರೆ ಕಡೆಯಲ್ಲಿ ಇಲ್ಲಿ ಮಾಡಬಾರ್ದು. ಮತ್ತು ವೇರ್ ದೇರ್ ಇಸ್ ಎ ಫೋಕಸ್ ಫಾರ್ ಕ್ಯಾನ್ಸರ್, ಆ ಥರ ಜಾಗಕ್ಕೆ ಹೋದರೆ ಉತ್ತಮ. ಯಾಕೆಂದರೆ ದೇರ್ ಆರ್ ಲಾಟ್ ಆಫ್ ರಿಸರ್ಚ್ ಅಡ್ವಾನ್ಸಸ್ ವಿಚ್ ಆರ್ ಹ್ಯಾಪನಿಂಗ್. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ, ಇವಾಗ ಒಂದು ಎಲ್ಲ ಥರ ಐಟಮ್ ಸಿಗುವಂಥ ಹೋಟ್ಲಿಗೆ ಹೋಗಿ ಒಂದು ಸ್ಪೆಷಲ್ ಐಟಮ್ ತಿನ್ನೋದು ಉತ್ತಮನ, ಅಥವಾ ಬರೀ ಒಂದೇ ಸ್ಪೆಷಲೈಸ್ ಇರ್ತಾರೆ ಅಲ್ಲಿ ಹೋಗೋದು ಉತ್ತಮನ? ಒಂದು ಸ್ಪೆಷಲೈಸ್ ಇರೋದ್ಲೇ ಹೋಗೋದು. ಅದೇ ಥರನೇ ಇದರಲ್ಲೂ. ಸೊ ವೆನ್ ದೇರ್ ಇಸ್ ಎ ಕ್ಯಾನ್ಸರ್, ಇಟ್ ಈಸ್ ಬೆಟರ್ ಟು ಗೋ ಟು ಎ ಸ್ಪೆಷಲೈಸ್ಡ್ ಹಾಸ್ಪಿಟಲ್ ಬಿಕಾಸ್ equally they can get better treatment and also specialists who are only doing that job. ಹೌದು, ಅದ್ರ ಬಗ್ಗೆ ಅಷ್ಟೇ ಅವರು ಗಮನ ಮಾಡಿರ್ತಾರೆ. ಅದೊಂದು ಅಡ್ವಾಂಟೇಜ್. ಮತ್ತೆ ಇನ್ನೊಂದು ಮಿತ್ ಏನಂದ್ರೆ ಬ್ಲಡ್ ಕ್ಯಾನ್ಸರ್ ಒಬ್ಬರಿಂದ ಒಬ್ರಿಗೆ ಹರಡುತ್ತೆ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ. ಮೂರನೇ ಮಿತ್ ಇರೋದು ಬರೀ ಬ್ಲಡ್ ಕ್ಯಾನ್ಸರ್ ವಯಸ್ಸಾಗೋಗಿರೋರು ಬರುತ್ತೆ ಅಂತ. ಇಟ್ ಇಸ್ ನಾಟ್ ಸೊ. ಇಟ್ ಕ್ಯಾನ್ ಕಮ್ ಇನ್ ಎನಿ ಏಜ್. ಯಾವ ವಯಸ್ಸಲ್ಲಾದ್ರೂ ಕೂಡ ಬರಬಹುದು. ಯಾವ ವಯಸ್ಸಲ್ಲಿ? We can't predict. 4ನೇ ಮಿತ್ ಇರೋದು ಬ್ಲಡ್ ಕ್ಯಾನ್ಸರು ಬಂದರೆ ಯೂಶಲಿ ಇದು 4ನೇ ಮಿತ್ ಇರೋದು ಬ್ಲಡ್ ಕ್ಯಾನ್ಸರ್ ಬಂತು ಅಂದರೆ ಒಂದ್ಸತಿ ಟ್ರೀಟ್ಮೆಂಟ್ಸ್ ಆರ್ ವೆರಿ ವೆರಿ ಸ್ಟ್ರಾಂಗು, ಟ್ರೀಟ್ಮೆಂಟಿಂದಾನೇ ಸತ್ತೋಗ್ಬಿಡ್ತಾರೆ ಪೇಷಂಟ್ಸ್. ಇನ್ನೊಂದು ಮಿತ್ ಇದೆ, ಕೊಡೋದೇ ವೇಸ್ಟ್ ಅಂತ ಅನ್ಕೊಳ್ಳೋರು ತುಂಬಾ ಜನ. ಆದ್ರೆ ಈಗ ಹಾಗಲ್ಲ. ಚಿಕಿತ್ಸೆ ಕೊಡುವಾಗ ಸಪೋರ್ಟಿವ್ ಕೇರ್ ಅಂತ ಏನ್ ಹೇಳ್ತೀವಿ, ಚಿಕಿತ್ಸೆ ಕೊಡೋ ಟೈಮಲ್ಲಿ ಅಡ್ಡ ಪರಿಣಾಮಗಳಾದ್ರೆ ಅದಕ್ಕೆ ಚಿಕಿತ್ಸೆ ಕೊಡುವಂತಹ ವಿಧಾನಗಳು ತುಂಬಾ ಇಂಪ್ರೂವ್ ಆಗ್ಬಿಟ್ಟಿದೆ. ಆಮೇಲೆ ಚಿಕಿತ್ಸೆ ಕೊಡುವಾಗ ಸೈಡ್ ಎಫೆಕ್ಟ್ಸು ಆಗ್ದಿರೋ ತರ ನೋಡ್ಕೊಳ್ಳೋದಕ್ಕೂ ಸುಮಾರು ವಿಧಾನಗಳು ಬಂದ್ಬಿಟ್ಟಿದೆ. ಸೊ ಇಟ್ ಈಸ್ ನಾಟ್ ಸೈಡ್ ಎಫೆಕ್ಟ್ಸ್. ತುಂಬಾ ಒಂದು ಜನಗಳಿಗೆ ಒಂದು ಮಿತ್ತಿರೋದೇನೆಂದ್ರೆ ಕೀಮೊಥೆರಪಿ ವಿಲ್ ಕಿಲ್ ಫಾಸ್ಟರ್ ದನ್ ದ ಡಿಸೀಸ್. ಇಟ್ಸ್ ಟ್ರೀಟ್ಮೆಂಟ್ ವಿಲ್ ಕಾಸ್ ಮೋರ್ ಟ್ರಬಲ್ ದನ್ ದ ಡಿಸೀಸ್ ಅಂತ. ಬಟ್ ಇಟ್ ಈಸ್ ನಾಟ್ ಸೊ. ಯಾಕೆಂದ್ರೆ ಚಿಕಿತ್ಸೆ ಕೊಡೋದ್ರಿಂದ ನಾವು ಆಲ್ಮೋಸ್ಟ್ ಸುಮಾರು ಜನ ಗುಣಮುಖನೇ ಮಾಡ್ಬೋದು. ಆ ಥರ ಇರುವಾಗ ಚಿಕಿತ್ಸೆ ಕೊಡದಿರ ಇರಬಾರ್ದು.
ಓಕೆ ಡಾಕ್ಟರ್, ಫೈನಲ್ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಬ್ಲಡ್ ಕ್ಯಾನ್ಸರ್ ಬಗ್ಗೆ? ಬ್ಲಡ್ ಕ್ಯಾನ್ಸರ್ ಬಗ್ಗೆ ಹೊಸ ಚಿಕಿತ್ಸೆಗಳು ಏನು ಬಂದಿದೆ ಅದನ್ನ ನಾನು ತಿಳ್ಕೊಂಡ್ರೆ ಜನಕ್ಕೆ ಇನ್ನೊಂಚೂರು ಹೋಪ್ ಕ್ಯಾನ್ ಇಂಪ್ರೂವ್. ಹೌದು. ಒಂದು ಮುಂಚೆಯಿಂದ ಕಿಮೊಥೆರಪಿಸ್ ಇದೆ, ಅದು ಐ ಥಿಂಕ್ ಎವ್ರಿಬಡಿ ನೋಸ್. ಎರಡನೇದು ಈಗ ಟಾರ್ಗೆಟೆಡ್ ಡ್ರಗ್ಸ್ ಅಂತ ಬಂದಿದೆ. ಟಾರ್ಗೆಟೆಡ್ ಡ್ರಗ್ಸ್ ಅಂದರೆ ಏನಂದರೆ, ಇವಾಗ ನಾವು ಕ್ಯಾನ್ಸರ್ ಸೆಲ್ ಅಂತ ತಿಳ್ಕೊತೀವಿ. ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ, ಇದೇ ಕ್ಯಾನ್ಸರ್ ಸೆಲ್ ಅಂತ ಇಟ್ಕೊಳ್ಳಿ. ಈ ಕ್ಯಾನ್ಸರ್ ಸೆಲ್ಗೆ ಏನೇನೇನೇನು ಫೀಚರ್ಸ್ ಇದೆ ಅಂತ ಚೆಕ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇದೊಂದು ಟೋಪಿ ಇದೆ. ಇವಾಗ ಈ ಕ್ಯಾಪು ಇದು ಮಾತ್ರನೇ ಇದು ಫಿಟ್ ಆಗೋದು, ಬೇರೆ ಕಡೆಗೆ ಫಿಟ್ ಆಗಲ್ಲ. ಅಂದರೆ ಈ ಕ್ಯಾಪ್ ನೆತ್ಕೊಂಡಾಗ ಅಲ್ಲಿ ಇಲ್ಲಿ ಹಾಕಿ ಬೇರೆ ಬಾಟ್ಲಿಗೆ ಹಾಕಿದ್ರೆ ಅದು ಫಿಟ್ ಆಗಲ್ಲ. ಹಾಗೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಈಗ ಹೇಗಿದೆ ಅಂದರೆ, ಅಲ್ಲೇ ಹೋಗಿ ಫಿಟ್ ಆಗಿ ಟ್ರೀಟ್ಮೆಂಟ್ ಕೊಡ್ಬೋದು, ಅಲ್ಲೇ ಹೋಗಿ ಫಿಟ್ ಆಗಿ ಅಲ್ಲೇ ಕೆಮೊಥೆರಪಿ ರಿಲೀಸ್ ಮಾಡಿ ಅಲ್ಲೇ ಕಿಲ್ ಮಾಡೋಂಥ ಸೆಲ್ಸ್ನ. ಸೊ ದಿಸ್ ಈಸ್ ಕಾಲ್ಡ್ ಎಸ್ ಟಾರ್ಗೆಟೆಡ್ ಥೆರಪಿ. ಈ ಟಾರ್ಗೆಟೆಡ್ ಥೆರಪಿ ಸಹ ಈಗ ತುಂಬ ಈಸಿಯಾಗಿ ಚಿಕಿತ್ಸೆಗಳು ಲಭ್ಯವಾಗೂ ಇದೆ ಇಂಡಿಯಾದಲ್ಲಿ, ಮತ್ತು ಚಿಕಿತ್ಸೆನೂ ಕೊಡ್ಬೋದು. ಆಮೇಲೆ ಎರಡನೇದು, ಸಮ್ ಆಫ್ ದ ಡಿಸೀಸಸ್ ವಿ ಇಂಪ್ರೂವ್ ಪೇಷಂಟ್ಸ್ ಓನ್ ಇಮ್ಯುನಿಟಿ ಟು ಗೋ ಅಂಡ್ ಫೈಟ್. ಇದು ಹೆಂಗೆ ಅಂದರೆ, ಸುಸ್ತಾಗಿರೋನಿಗೆ ಊಟ ಕೊಟ್ಟು ಶಕ್ತಿ ಬರ್ಸಿ ಹೋಗಿ ಹೊಡಿ ಅಂತ ಹೊಡಿಯೋತಾರೆ. ಅದೇ ಥರ ವಿ ಕ್ಯಾನ್ ಇಂಪ್ರೂವ್ ದ ಇಮ್ಯುನಿಟಿ ಆಫ್ ಪೇಷಂಟ್ ಇಟ್ ಸೆಲ್ಫ್. ಫಾರ್ ಎಕ್ಸಾಂಪಲ್, ಈಗ ಒಂದು ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಅಂತ ಒಂದು ಕಾಯಿಲೆ ಇದೆ ALL. ಅವ್ರಿಗೆ ತಿರುಗಿ ಬಂದವ್ರಿಗೆ ಯೂಶಲಿ ಕಿಮೊಥೆರಪಿಯಲ್ಲಿ ಕ್ಯೂರ್ ಮಾಡೋಕ್ಕಾಗಲ್ಲ. ಆವಾಗ ಏನು ಮಾಡ್ತೀವಿ ನಾವು, ಇವಾಗ ಶರೀರದಲ್ಲಿ ಎಲ್ಲ ಶರೀರದಲ್ಲೂ ಒಂದು ಟಿ ಸೆಲ್ಸ್ ಅಂತ ಇರುತ್ತೆ. ಟಿ ಸೆಲ್ಸ್ ಅಂದರೆ ಅದು ಇಮ್ಯುನಿಟಿ ಕೊಡುವಂಥ ಸೆಲ್ಸ್, ಅದು ಒಂಥರ ವೈಟ್ ಸೆಲ್ಸ್, ಟಿ ಸೆಲ್ಸ್. ಆ ಸೆಲ್ಸ್ನೇ ನಾವು ಆಕ್ಟಿವೇಟ್ ಮಾಡ್ತೀವಿ, ಅಂದರೆ ಶಕ್ತಿ ಬರೆಸ್ತೀವಿ. ಹೊಸ ವಿಧಾನ, 2-3 ಥರ ವಿಧಾನ ಇದೆ. ಒಂದು ಡ್ರಗ್ಸ್ ಕೊಡ್ತೀವಿ, ಅಥವಾ ಎರಡನೇದು ಆ ಸೆಲ್ಸ್ನ ಹೊರಗಡೆ ತೆಗೆದು ಆ ಕ್ಯಾನ್ಸರ್ ಸೆಲ್ಗೆ ಹೋಗಿ ಹಿಡ್ಕೊಳ್ಳೋಂಥ ಜಾಗ, ಹಿಡ್ಕೊಳ್ಳೋಂಥ ರಿಸೆಪ್ಟರ್ ಅನ್ನೋದನ್ನು ಸಿಗಿಸ್ತೀವಿ. ಅದಕ್ಕೆ ಕೈಮರಿಕ್ ಆಂಟಿಜೆನ್ ರಿಸೆಪ್ಟರ್ ಅಂತ ಹೇಳ್ತೀವಿ, CAR ಅಂತ ಹೇಳ್ತೀವಿ. ಸಿಗಿಸ್ಬಿಟ್ಟು ಅದನ್ನ ವಾಪಸ್ ಕೊಡ್ತೀವಿ ಪೇಷಂಟ್ಗೆ. ಅದು ಹೋಗಿ ಡೈರೆಕ್ಟಾಗಿ ಹೋಗಿ ಆ ಕ್ಯಾನ್ಸರ್ ಸೆಲ್ ಮಾತ್ರನೇ ಹೊಡೆದು ಎಲ್ಲಿದೆ ಮಾತ್ರ ಅಲ್ಲಾಡು. ಇದು ಹೇಗೆ ಅಂದರೆ, ನೀವು ತಿಳ್ಕೊಂಡಿರ್ಬೋದು, ಈಗ ಟಾರ್ಗೆಟ್ ಕೊಟ್ಟು ಮಿಸೈಲ್ನ ಆನ್ ಮಾಡಿಬಿಟ್ರೆ ಅದು ಎಲ್ಲರೂ ಟಾರ್ಗೆಟ್ ಹಿಂದೆ ಮುಂದೆ ಹೋಗ್ಲಿ, ಅಲ್ಲಿ ಹೋಗಿ ಹುಡುಕೊಂಡು ಹೋಗಿ ಹೇಗೆ ಸಾಯಿಸುತ್ತೋ ಹಾಗೆ ಚಿಕಿತ್ಸೆ ಕೂಡ ವರ್ಕ್ ಆಗುತ್ತೆ. ಸೊ ದೀಸ್ ಆರ್ ದ ನ್ಯೂವರ್ ಟ್ರೀಟ್ಮೆಂಟ್ಸ್ ವಿಚ್ ಆರ್ ದೇರ್. ಮುಂಚೆ ಒಂದ್ಸತಿ ಕ್ಯಾನ್ಸರ್, ಇವಾಗ ಬ್ಲಡ್ ಕ್ಯಾನ್ಸರ್ ನೀವು ಡಿಸ್ಕಸ್ ಮಾಡ್ತಾ ಇದ್ದು ಡಯಾಗ್ನೋಸ್ ಆದ್ರೆ ಚಿಕಿತ್ಸೆ ಇಲ್ಲ ಅಂತ. ಈಗ ನಮ್ಮ ಬ್ಲಡ್ ಕ್ಯಾನ್ಸರ್ ತಿರುಗಿ ಬಂದ ಮೇಲೂ ಟ್ರೀಟ್ಮೆಂಟ್ ಕೊಟ್ಟು ಕ್ಯೂರ್ ಮಾಡುವಂತ ಆಸ್ಪತ್ರೆಗಳು ಸುಮಾರು ಬಂದ್ಬಿಟ್ಟಿದೆ. ಸೊ ಅಷ್ಟು ಅಡ್ವಾನ್ಸ್ಡ್ ಆಗಿದೆ ಮೆಡಿಕಲ್ ಫೀಲ್ಡ್ ಅಲ್ಲೂ ಕೂಡ ಟೆಕ್ನಾಲಜೀಸ್ ಅಂತ, ತುಂಬಾ ಅಡ್ವಾನ್ಸ್ ಆಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಲುಕೀಮಿಯಾದ ಬಗ್ಗೆ, ಅದರಲ್ಲೂ ಬ್ಲಡ್ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಗ್ಗೆ, ಸೊ ಭಯ ಪಡುವಂಥ ಅವಶ್ಯಕತೆ ಇಲ್ಲ, ಎಲ್ಲದಕ್ಕೂ ಕೂಡ ಒಂದು ಫೈನಲ್ ಸೊಲ್ಯೂಷನ್ ಅನ್ನೋಂಥದ್ದು ಇದ್ದೇ ಇರುತ್ತೆ. ಆದರೆ ಫಸ್ಟಿಗೆ ನೀವು ಯಾವ ಟ್ರೀಟ್ಮೆಂಟನ್ನು ತಗೋತೀರಾ ಅದು ತುಂಬ ಮುಖ್ಯ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಲುಕೀಮಿಯಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.